ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 9/4/2025. ಮುರಳಿ ಮಹಾವಾಕ್ಯಗಳು. मीठे बच्चे, हर एक की नब्ज देख पहले उसे अल्फ का निश्चय कराओ, फिर आगे बढ़ो. अल्फ के निश्चय बिना ज्ञान देना टाइम वेस्ट करना है. ಮಧುರ ಮಕ್ಕಳೇ, ಪ್ರತಿಯೊಬ್ಬರ ನಾಡಿಯನ್ನು ನೋಡಿ ಮೊದಲು ಅಲ್ಫ್ ಪರಮಾತ್ಮ ತಂದೆಯ ನಿಶ್ಚಯವನ್ನು ಮಾಡಿಸ್ರಿ, ನಂತರ ಮುಂದುವರಿಯಿರಿ. ಅಲ್ಫ್ಗೆ ನಿಶ್ಚಯಗೆ ವಿನಾ ಭಗವಂತನ ಸತ್ಯದ ನಿಶ್ಚಯದ ಹೊರತು ಜ್ಞಾನ ಕೊಡುವುದು ಎಂದರೆ ಸಮಯವನ್ನು ವ್ಯರ್ಥ ಮಾಡುವುದಾಗಿದೆ. ಶಿವ ಬಾಬಾ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರ ನಾಡಿ ಅಂದರೆ ಅವರಿಗೆ ಎಷ್ಟು ಈ ಜ್ಞಾನವನ್ನು ಅರಿಯುವಂತಹ ತಿಳಿದುಕೊಳ್ಳುವ ಹಂಬಲ ಇದೆ ಅಥವಾ ಅದರ ಹಸಿವಿದೆ ಅನ್ನೋದನ್ನು ನೋಡ್ರಿ, ಮತ್ತು ಪರಮಾತ್ಮನ ಪರಿಚಯವನ್ನು ಕೊಡ್ರಿ. ಪರಮಾತ್ಮನ ಪರಿಚಯದ ಮೇಲೆ ಅವರು ಎಷ್ಟು ಆಸಕ್ತಿಯಿಂದ ಅದನ್ನು ಕೇಳ್ತಾರೆ, ಒಪ್ಪಿಕೊಳ್ಳುತ್ತಾರೆ ಮತ್ತು ಅದರ ಅನುಭವ ಮಾಡ್ತಾರೆ. ಸತ್ಯ ಪರಮಾತ್ಮ ಯಾರನ್ನು ನಾನು ಹುಡುಕ್ತಾ ಇದ್ದೆ, ಆ ತಂದೆ ನನಗೆ ವಾಪಸ್ ಪ್ರಾಪ್ತ ಆಗಿದ್ದಾರೆ ಅಂತ ನಿಶ್ಚಯ ಆದಮೇಲೆ ನೀವು ಮುಂದುವರಿರಿ ಅಂತಾರೆ ಬಾಬಾ. ಅಂದರೆ ಎಲ್ಲಿವರೆಗೆ ಪರಮಾತ್ಮನನ್ನು ಸ್ವೀಕರಿಸೋದಿಲ್ವೋ, ಪರಮಾತ್ಮ ಅಂದರೆ ಸರ್ವವ್ಯಾಪಿ ಅಲ್ಲ, ಮೂರ್ತಿ ರೂಪದಲ್ಲಿಲ್ಲ, ನಿರಾಕಾರ ಸತ್ಯ ಸ್ವರೂಪದಲ್ಲಿದ್ದಾರೆ, ಜ್ಯೋತಿ ಸ್ವರೂಪ, ಜನನ ಮರಣ ರಹಿತಿದ್ದಾರೆ. ಅದೇ ತಂದೆನೇ ಈಗ ಈ ಸೃಷ್ಟಿ ನಾಟಕದಲ್ಲಿ ಅವತರಿಸಿ ಅವರು ಕೂಡ ತಮ್ಮ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಸತ್ಯ ಜ್ಞಾನದ ಮೂಲಕ ಆತ್ಮಗಳನ್ನು ಜಾಗೃತ ಮಾಡುವಂಥದ್ದು ಅನ್ನುವಂತಹ ಸತ್ಯ ಎಲ್ಲಿವರೆಗೂ ಅವರು ಸ್ವೀಕಾರ ಮಾಡೋದಿಲ್ವೋ ಅಲ್ಲಿವರೆಗೆ ಮುಂದುವರಿಬೇಡ್ರಿ ಅಂತಾರೆ ಬಾಬಾ. ಅಂದರೆ ನಾವು ಯಾವ ಜ್ಞಾನವನ್ನು ಅವ್ರಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಇದು ಸಾಧಾರಣ ಜ್ಞಾನ ಅಲ್ಲ, ಬಹಳ ಶ್ರೇಷ್ಠವಾದಂತಹ ಬಹಳ ಅಮೂಲ್ಯವಾಗಿರುವಂತಹ ಪರಮಾತ್ಮ ಜ್ಞಾನ ಆಗಿರೋದ್ರಿಂದ ಪರಮಾತ್ಮನ ಮೇಲೆ ನಿಶ್ಚಯ ಇಲ್ಲದೆ ನಾವೇನಾದರೂ ಮುಂದಿನ ವಿಷಯಗಳನ್ನು ಹೇಳಿದ್ವಿ, ಕಾಲಚಕ್ರದ ಬಗ್ಗೆ, ಜನ್ಮಗಳ ಚಕ್ರದ ಬಗ್ಗೆ ಯಾವುದೇ ವಿಷಯವನ್ನು ಹೇಳಿದರೆ ಅದು ಅವರಿಗೆ ಸಂಶಯವೇ ಬರ್ತದೆ ಹೊರತಾಗಿ ಅವರು ನಿಶ್ಚಯ ಬುದ್ಧಿಯವರಾಗೋದಿಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ, ಮೊದಲು ತಂದೆಯ ಜ್ಞಾನ ಅಥವಾ ಪರಮಾತ್ಮನ ಪರಿಚಯ ನಿಶ್ಚಯ ಆಗದೆ ಪರಿಪೂರ್ಣವಾಗಿ ಅದನ್ನು ಪಕ್ಕಾ ಸ್ವೀಕಾರ ಮಾಡದೆ ನೀವು ಮುಂದೆ ಜ್ಞಾನ ಕೊಡ್ತೀರಿ ಅಂತಂದರೆ ನಿಮ್ಮದು ಕೂಡ ಸಮಯ ವ್ಯರ್ಥ ಆಗ್ತದೆ ಅಂತಾರೆ ಬಾಬಾ. ಯಾಕೆಂದರೆ ಸಂಗಮ ಯುಗದಲ್ಲಿ ಒಂದು ಕ್ಷಣ ಬಹಳ ಅಮೂಲ್ಯ. ಒಂದು ಕ್ಷಣಕ್ಕೆ ಪದಮದ ಜಮಾ ಇದೆ. ಈ ಅಮೂಲ್ಯ ಕ್ಷಣಗಳನ್ನು ಜ್ಞಾನದ ಹಸಿವಿಲ್ಲದಂತಹ, ಹಂಬಲ ಇಲ್ಲದಂತಹ ಆತ್ಮರ ಎದುರು ನಾವು ಹೇಳ್ತಾ ಮುಂದುವರಿಯೋದಂದರೆ ಸಮಯವೂ ವ್ಯರ್ಥ, ಈ ಜ್ಞಾನಕ್ಕೂ ಏನೂ ಬೆಲೆ ಸಿಗೋದಿಲ್ಲ. ಅದಕ್ಕಾಗಿ ಅಂತಹ ಜ್ಞಾನಿ, ಯೋಗಿ, ಹಂಬಲ ಉಳ್ಳಂತಹ, ಯಾವ ಜಿಜ್ಞಾಸ ಅಂತಾರೆ ಬಾಬಾ, ಬಹಳಷ್ಟು ತಿಳಿದುಕೊಳ್ಳುವಂತಹ, ಇದರ ಅನುಸಾರ ನಡೆಯುವಂಥ ಮಕ್ಕಳಿದ್ದರೆ, ಆತ್ಮಗಳಿದ್ದರೆ ಅಂಥವರಿಗೆ ಮಾತ್ರ ಈ ಜ್ಞಾನವನ್ನು ಮುಂದುವರಿಸಬೇಕು ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ: कौन सा मुख्य एक पुरुषार्थ स्कॉलरशिप लेने का अधिकारी बना देता है? ಯಾವ ಒಂದು ಮುಖ್ಯ ಪುರುಷಾರ್ಥವು ಸ್ಕಾಲರ್ಶಿಪ್ ತೆಗೆದುಕೊಳ್ಳುವ ಅಧಿಕಾರಿಯನ್ನಾಗಿ ಮಾಡುತ್ತದೆ? ಸ್ಕಾಲರ್ಶಿಪ್ ಅಂದರೆ ಏನು? ಸಂಗಮ ಯುಗದಲ್ಲಿ ಇಂಥ ಒಂದು ಅಮೂಲ್ಯ ಜ್ಞಾನದ ಪ್ರಾಪ್ತಿಯಿಂದ ಇಂಥ ವಿದ್ಯಾಭ್ಯಾಸ ಮಾಡೋದ್ರಿಂದ ಸ್ಕಾಲರ್ಶಿಪ್ ಅವಶ್ಯ ಸಿಗ್ತದೆ. ಆದರೆ ಎಂಥ ಸ್ಕಾಲರ್ಶಿಪ್? 1 ಲಕ್ಷ 5 ಲಕ್ಷ ದುಡ್ಡು ಬಂದಿದೆ ಮುಂದೆ ಓದಲಿಕ್ಕೆ ಅಂತ ಲೌಕಿಕದಲ್ಲಿ ಹೇಳ್ತಿರ್ತಾರೆ. ಮುಂದಿನ ವಿದ್ಯಾಭ್ಯಾಸ ಎಲ್ಲ ಸ್ಕಾಲರ್ಶಿಪ್ಪಿಂದ ಆಗಿದೆ ಅಂತ. ಆದರೆ ಇಲ್ಲಿ ಏನು? ಇಲ್ಲಿಯ ಸ್ಕಾಲರ್ಶಿಪ್ ಅಂದರೆ ಆತ್ಮ ತನ್ನ ಎಲ್ಲ ಹಳೆಯ ನೆನಪುಗಳಿಂದ, ಡ್ರಾಮಾದ ಎಲ್ಲ ಸ್ಮೃತಿಯಿಂದ ಪರೆಯಾಗಿ ವಾಪಸ್ ತನ್ನ ಮೂಲ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ
ಅತೀಂದ್ರಿಯ ಸುಖದ ಅನುಭವ ಹಾಗೂ ಆತ್ಮಿಕ ಹೈಯೆಸ್ಟ್ ಸ್ಟೇಜ್ ಯಾವುದು, ಈ ಒಂದು ದುಃಖದ ಪ್ರಪಂಚದಲ್ಲಿ ರೋಲ್ ಪ್ಲೇ ಮಾಡ್ತಿದ್ರೂ ಕೂಡ ಜೀವನ್ಮುಕ್ತ ಅವಸ್ಥೆಯ ಅನುಭವ ಮಾಡಬೇಕಾಗಿದೆ. ಆ ಅನುಭೂತಿಯೇ ಶ್ರೇಷ್ಠ ಸ್ಕಾಲರ್ಶಿಪ್ ಆಗಿದೆ. ಇಂಥ ಒಂದು ಸ್ಕಾಲರ್ಶಿಪ್ಗೆ ಅಧಿಕಾರಿ ಎಂಥ ಪುರುಷಾರ್ಥದಿಂದ ಆಗ್ತದೆ ಅಂತಾರೆ ಬಾಬಾ. ಉತ್ತರ, ಅಂತರ್ಮುಕ್ತ ಕಾ ತುಮ್ಹೆ ಬಹುತ್ ಅಂತರ್ಮುಖಿ ರೆಹನಾ ಹೇ. ಅಂತರ್ಮುಖತೆಯ ಪುರುಷಾರ್ಥದಿಂದ ನಾವು ಸ್ಕಾಲರ್ಶಿಪ್ ತೆಗೆದುಕೊಳ್ಳೋಕ್ಕೆ ಅಧಿಕಾರಿ ಆಗ್ತೀವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ತಾವು ಬಹಳ ಅಂತರ್ಮುಖಿ ಆಗಬೇಕಾಗಿದೆ. बाबा तो है कल्याणकारी, कल्याण के लिए ही राय देते हैं. जो अंतर्मुखी योगी बच्चे हैं वह कभी देह अभिमानी में आकर रूसते या लड़ते नहीं हैं. ಯಾರು ಅಂತರ್ಮುಖಿ ಯೋಗಿ ಮಕ್ಕಳಿದ್ದಾರೆ ಅವರೆಂದಿಗೂ ಕೂಡ ದೇಹಭಾನದಲ್ಲಿ ಬಂದು ಜಗಳ ಮಾಡೋದಾಗಲಿ, ಸಿಟ್ಟು ಮಾಡ್ಕೊಳ್ಳೋದಾಗಲಿ ಅಥವಾ ಸೆಟ್ಕೊಳ್ಳೋದಾಗಲಿ ಮಾಡೋದಿಲ್ಲ. ಉನ್ಕಿ ಚಲನ್ ಬಡಿ ರಾಯಲ್ ಶಾನ್ದಾರ್ ಹೋತಿ ಹೇ. ಅವರ ಚಲನೆ ಬಹಳಷ್ಟು ರಾಯಲ್ ಶ್ರೇಷ್ಠವಾಗಿರ್ತದೆ. ಬಹುತ್ ಥೋಡಾ ಬೋಲ್ತೆ ಹೇ, ಯಜ್ಞ ಸರ್ವಿಸ್ ಮೇ ರುಚಿ ರಖತೆ ಹೇ, ವ ಜ್ಞಾನ್ ಕಿ ಜ್ಯಾದಾ ತಿಕ್ ತಿಕ್ ನಹಿ ಕರ್ತೆ ಹೇ. ಭಾಳ ಕಡಿಮೆ ಮಾತನಾಡ್ತಾರೆ ಹಾಗೂ ಜ್ಞಾನದ ಬಹಳಷ್ಟು ಹೆಚ್ಚಿನ ಚರ್ಚೆಗೆ ಇಳಿಯೋದಿಲ್ಲ. ಯಾದ್ ಮೇ ರೆಹಕರ್ ಸರ್ವಿಸ್ ಕರ್ತೆ ಹೇ, ನೆನಪಿನಲ್ಲಿ ಇದ್ದುಕೊಂಡು ಸೇವೆಯನ್ನು ಮಾಡ್ತಿರ್ತಾರೆ. ಬಾಬಾ ಇವತ್ತು ಅಂತರ್ಮುಖತೆಯ ಮಹತ್ವವನ್ನು ಹೇಳಿದರು. ಅಂತರ್ಮುಖಿಯಾಗ್ರಿ, ಬಾಬಾ ಅಂತರ್ಮುಖಿಯಾಗ್ರಿ ಅಂತ ಯಾಕೆ ಹೇಳ್ತಾರಂದರೆ, ಕಲ್ಯಾಣಕಾರಿ ತಂದೆ, ಯಾವಾಗಲೂ ಪರಮಾತ್ಮ ತಂದೆಯ ಸಲಹೆ ಕಲ್ಯಾಣಕ್ಕಾಗಿಯೇ ಇದೆ. ಅದಕ್ಕಾಗಿ ಸದಾ ಅಂತರ್ಮುಖಿಯಾಗ್ರಿ ಅಂತ ಹೇಳಲಾಗ್ತದೆ. ಬಾಬಾ ಹೇಳ್ತಾರೆ ಅಂತರ್ಮುಖಿ ಸದಾ ಸುಖಿ ಅಂತ. ಯಾಕೆ ಅಂದರೆ ನಾವು ಈ ವಿಶ್ವ ನಾಟಕದ ಯಾವುದೇ ಮಾತಿನಲ್ಲಿ ಅತಿ ಡೀಪಾಗಿ ಹೋಗ್ತೀವಿ ಅಂತಂದರೆ, ಅಥವಾ ಅದನ್ನು ಹಚ್ಕೊಳ್ತೀವಿ, ಅದನ್ನು ವರ್ಣನೆ ಮಾಡ್ತೀವಿ, ಅದೇ ವಿಷಯವನ್ನು ನಮ್ಮ ಬುದ್ಧಿಯಲ್ಲಿ ತಿರುಗಿಸ್ತೀವಿ, ಅನೇಕರ ಜೊತೆಗೆ ಅದೇ ವಿಷಯವನ್ನು ಹಂಚ್ಕೋತೀವಿ ಅಂತಂದರೆ ನಾವು ಸತ್ಯವಾದ ಆತ್ಮಸುಖದ ಅವಿನಾಶಿ ಅತೀಂದ್ರಿಯ ಸುಖದ ಅನುಭೂತಿಯಿಂದ ವಂಚಿತ ಆಗ್ತೀವಿ. ಅದಕ್ಕಾಗಿ ಬಾಬಾ ಅಂತರ್ಮುಖಿಯಾಗುವ ವಿಷಯದ ಕಡೆಗೆ ಗಮನ ಸೆಳೀತಾರೆ. ಈಗ ಒಂದು ಹದ್ದಿನ ನಾಟಕದಲ್ಲಿ ಒಬ್ಬ ಹೀರೋ ನಾಟಕ ಮಾಡಿದ, ರೋಲ್ ಪ್ಲೇ ಮಾಡಿದ ಅದರಲ್ಲಿ ಅಂತಂದರೆ ಅವನು ಯಾವತ್ತೂ ಕೇವಲ ಅದೇ ನಾಟಕದ ಬಗ್ಗೆ ಹೇಳ್ತಾನೆ, ಆ ನಾಟಕದ ವಿಷಯದ ಬಗ್ಗೆನೇ ಚಿಂತನೆ ಮಾಡ್ತಾನೆ, ಆ ನಾಟಕದ ವಿಷಯಗಳೊಳಗೆ ಅವನು ಸದಾ ಮುಳುಗಿರ್ತಾನಂತಂದರೆ ಅವನು ಮತ್ತೊಂದು ನಾಟಕವನ್ನು ಮಾಡಲಿಕ್ಕಾಗೋದಿಲ್ಲ, ತನ್ನ ನಿಜವಾದ ಜೀವನದ ವಾಸ್ತವಿಕತೆಯ ಅನುಭವ ಮಾಡಲಿಕ್ಕಾಗೋದಿಲ್ಲ. ಅಂದಮೇಲೆ ಹಾಗೆ ನಾವು ಕೂಡ ಈ ವಿಶ್ವ ನಾಟಕದ ಒಬ್ಬ ಆ್ಯಕ್ಟರ್ ಆಗಿದ್ದೀವಿ. ಭಲೇ ನಾಟಕ ಮಾಡ್ತಾ ಇದ್ರೂ ಕೂಡ ಶಿವ ಬಾಬಾ ಬಂದು ನಮಗೆ ನಾಟಕದಿಂದ ಡಿಟ್ಯಾಚ್ ಮಾಡೋದಕ್ಕಾಗಿ, ಅವಿನಾಶಿ ಆದಂತಹ ಆತ್ಮನ ಸತ್ಯ ಅನುಭೂತಿ ಮಾಡಿಸೋದಕ್ಕಾಗಿ ನಮಗೆ ಈ ನಾಟಕದ ಮಾತು, ವಿಷಯ, ಆ್ಯಕ್ಟಿಂಗ್, ಡೈಲಾಗ್ ಅಥವಾ ಈ ಸೀನ್ಗಳ ಬಗ್ಗೆ ಚಿಂತನೆ ಮಾಡದೆ, ವರ್ಣನೆ ಮಾಡದೆ ನೀವು ಸದಾ ನಿಮ್ಮ ಬುದ್ಧಿಯನ್ನು, ಮನಸ್ಸನ್ನು ಆತ್ಮದ ಕಡೆಗೆ ತಿರುಗಿಸ್ಕೊಂಡು ಆತ್ಮದ ಅನುಭೂತಿ ಮಾಡಿರಿ ಎನ್ನುವಂತಹ ಸಲಹೆ, ಜ್ಞಾನದ ಪ್ರಕಾಶವನ್ನು ಬಾಬಾ ನಮಗೆ ಕೊಡ್ತಾ ಇದ್ದಾರೆ. ಆ ಒಂದು ಅಂತರ್ಮುಖತೆಯ ಅನುಭವ ಮಾಡ್ತಾ ಇರುವಂತಹ ಮಕ್ಕಳ ನಿಶಾನೆಗಳನ್ನು ಬಾಬಾ ಹೇಳ್ತಾರೆ. ಅವರು ಬಹಳ ಒಳ್ಳೆಯ ಯೋಗಿಯಾಗಿರ್ತಾರೆ ಮತ್ತು ದೇವಭಾನದಲ್ಲಿ ಬಂದು ಸೆಟ್ಕೊಳ್ಳೋದಾಗಲಿ, ಸಿಟ್ಟು ಮಾಡ್ಕೊಳ್ಳೋದು, ಜಗಳ ಮಾಡುವಂಥ ಕೆಲಸ ಅವರು ಮಾಡೋದಿಲ್ಲ. ಯಾಕಂದರೆ ಗೊತ್ತಿದೆ ಏನೆಲ್ಲ ನಡೀತಾ ಇದೆ, ಇದು ವಿಶ್ವ ನಾಟಕದಲ್ಲಿ ನಡೀತಾ ಇದೆ. ನಾನಂತೂ ಈ ನಾಟಕದಿಂದ ಭಿನ್ನವಾದಂತಹ ವಿಚಾರಗಳಿಂದಲೂ ಭಿನ್ನವಾದಂತಹ ಅತಿ ಶುದ್ಧ ಆತ್ಮ, ನಿರಾಕಾರ ಜ್ಯೋತಿ ಇದ್ದೀನಿ ಅನ್ನುವಂಥ ಮೂಲ ನೆನಪು ಇರೋದರಿಂದ ಅವರು ನಾಟಕದಲ್ಲಿದ್ದೂ ಕೂಡ ನಾಟಕದಿಂದ ಪರೆಯಾಗುವಂತಹ ಅಥವಾ ಅಂತರ್ಮುಖಿಯಾಗುವ ಅಭ್ಯಾಸ ಮಾಡ್ತಾರೆ. ಅಂಥ ಮಕ್ಕಳ ಚಲನೆ ಬಹಳ ಶಾನ್ದಾರ್ ಅಂತ ಹೇಳ್ತಾರೆ, ಭಾಳ ಶ್ರೇಷ್ಠ, ಭಾಳ ರಾಯಲ್ ಆಗಿರ್ತದೆ. ರಾಯಲ್ ಅಂತಂದರೆ ಒಳ್ಳೆಯ ಸ್ಥಾನಮಾನದಲ್ಲಿ ಇರುವಂಥ ಬ್ರ್ಯಾಂಡೆಡ್ ಬಟ್ಟೆ,
ಅಥವಾ ಬಹಳ ಶಿಸ್ತಾಗಿ ಸ್ಥೂಲ ರೂಪದಿಂದ ಇರುವುದು ರಾಯಲ್ಟಿಯ ಮಾತಲ್ಲ. ಬಾಬಾ ಹೇಳೋದು, ಯಾರು ವ್ಯರ್ಥದಿಂದ ಮುಕ್ತ ತನ್ನ ನಿಜ ಆತ್ಮ ಸ್ಥಿತಿಯಲ್ಲಿ ಇರ್ತಾರೆ ಅಂಥ ಮಕ್ಕಳಿಗಾಗಿ ಹೇಳ್ತಾರೆ ಬಾಬಾ, ರಾಯಲ್ ಮಕ್ಕಳು, ಶಾನ್ದಾರ್ ಮಕ್ಕಳು ಅಂತ. ಅಂಥವರು ಬಹಳ ಕಡಿಮೆ ಮಾತನಾಡ್ತಾರೆ. ಯಜ್ಞದ ಸೇವೆಯನ್ನು ಬಹಳ ರುಚಿಯಿಂದ ಮಾಡ್ತಾರೆ. ಅದು ಯಾವುದೇ ರೀತಿಯ ಸೇವೆ ಆಗಿರ್ಬೋದು. ಮತ್ತು ಈ ಜ್ಞಾನದ ಅತಿಯಾದ ಚರ್ಚೆಯನ್ನು ಮಾಡೋದಿಲ್ಲ. ಯಾಕೆಂದರೆ ಅಜ್ಞಾನಿ ಆತ್ಮನೇ ಇರ್ಬೋದು ಅಥವಾ ಜ್ಞಾನಿ ಆತ್ಮನೇ ಇರ್ಬೋದು. ಪ್ರತಿಯೊಬ್ಬರಿಗೂ ಜ್ಞಾನದ ಪ್ರಕಾಶ, ಎನ್ಲೈಟ್ಮೆಂಟ್ ಟೈಮ್ ಏನಿದೆಯಲ್ಲ, ಅರಿವಿನ ಜಾಗೃತಿಯ ಸಮಯ ಇದೆ, ಅದು ಅವರವ್ರದ್ದೇ ಇದೆ. ಎಲ್ಲರಿಗೂ ಎಲ್ಲ ಜ್ಞಾನ ಒಂದೇ ಸಮಯದಲ್ಲಿ ಅರ್ಥ ಆಗೋದಿಲ್ಲ, ಒಂದೇ ಸಮಯದಲ್ಲಿ ಅದು ಅರಿವಿಗೆ ಬರೋದಿಲ್ಲ. ಅಂದಮೇಲೆ ಅವರವ್ರದ್ದು ಒಂದು ಸಮಯ ಇದೆ, ಡ್ರಾಮಾ ಅನುಸಾರ. ಅದು ಕೂಡ ಎಲ್ಲರಿಗೂ ಜ್ಞಾನದ ಮಾತು ಹೊಳೆಯೋದಿಲ್ಲ. ಅಂದಮೇಲೆ ಒಳ್ಳೆಯ ಅಂತರ್ಮುಖಿ ಯೋಗಿ ಮಕ್ಕಳು, ರಾಯಲ್ ಮಕ್ಕಳು ಯಾರದೇ ಜೊತೆಗೆ ಜ್ಞಾನದ ಚರ್ಚೆ ಮಾಡ್ತಾರೆ ಅಥವಾ ಜ್ಞಾನವನ್ನು ಹೇಳ್ತಾರಂದರೆ ಟೂ ಮಚ್ ಚರ್ಚೆಗೆ ಇಳಿಯೋದಿಲ್ಲ ಮತ್ತು ನೆನಪಿನಲ್ಲಿದ್ದುಕೊಂಡು ಸೇವೆಯನ್ನು ಮಾಡ್ತಾರೆ. ನೆನಪಿನಲ್ಲಿದ್ದು ಸೇವೆ ಅಂದರೆ ಅಂಡರ್ಲೈನ್. ನಿಜವಾದ ಸೇವಾ ಅಂದರೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿದ್ದುಕೊಂಡು ಸದಾ ಹೈಯರ್ ಕಾನ್ಷಿಯಸ್ಸಿಂದ ತಮ್ಮ ಪ್ಯೂರ್ ವೈಬ್ರೇಷನ್ನಿಂದ ಏನು ಸೇವೆ ಮಾಡ್ತಾರೆ ಅದು ನಿಜವಾದ ಸೇವೆ. ಅದಕ್ಕಿಂತ ರಾಯಲ್ ಮಕ್ಕಳು ನೆನಪಿನಲ್ಲಿ ಇದ್ದು ಸೇವೆಯನ್ನು ಮಾಡ್ತಾರೆ. ಓಂ ಶಾಂತಿ. ಮುರಳಿಯ ಮುಖ್ಯ ಮಹಾವಾಕ್ಯಗಳು. ಅಕ್ಸರ್ करके देखा जाता है, प्रदर्शनी सर्विस के समाचार भी आते तो मूल बात जो बाबा के पहचान की है उस पर पूरा निश्चय न बिठाने से बाकी जो कुछ समझाते रहते वह कोई की बुद्धि में बैठना मुश्किल है. भल अच्छा अच्छा कहते हैं परंतु बाबा की पहचान नहीं, पहले तो बाबा की पहचान होना. ಬಾಬಾ ಹೇಳ್ತಾರೆ, ಹೆಚ್ಚಾಗಿ ಬಾಬಾ ಇದನ್ನು ನೋಡ್ತಾ ಇರ್ತಾರೆ. ಪ್ರದರ್ಶನಿಗಳ ಸೇವೆಯಲ್ಲಿ ಸಮಾಚಾರ ಬರ್ತದೆ, ಮೂಲ ಮಾತು ತಂದೆ ಪರಿಚಯ. ಪರಮಾತ್ಮನ ಸತ್ಯತೆಯ ಮೇಲೆ ಅನುಭೂತಿ ಮಾಡಿಕೊಂಡು ಅದನ್ನು ಸ್ವೀಕಾರ ಮಾಡಿ ನಡೆಯೋದಿದೆಯಲ್ಲ, ಇದು ಬಹಳ ಮುಖ್ಯ ಇದೆ. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ಪರಮಾತ್ಮನ ಸ್ವೀಕಾರ ಆಗೋದಿಲ್ಲ, ಇನ್ನೂ ಪ್ರಶ್ನೆ ಮಾಡ್ತಾರೆ, ಏನೋ ಹಾಗೆ ಸುಮ್ಮನೆ ಕೇಳ್ತಾರೆ ಅಂತಂದ್ರೆ ಅವರಿಗೆ ಅದರ ಮುಂದಿನ ವಿಷಯಗಳನ್ನು ಹೇಳುವ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಯಾಕೆ ಅಂದರೆ ಇದೇ ಮುಖ್ಯ ಇದೆ, ಪರಮಾತ್ಮನನ್ನು ತಿಳ್ಕೊಳ್ಳೋದು. ಯಾಕೆ ಅಂದರೆ ಬಾಬಾಕ್ಕೆ ಮಹಾವಾಕ್ಯ ಹೇ, ಮುझे याद करो मैं ही पतित पावन हूँ, मुझे याद करने से तुम पतित से पावन बन जाएंगे, यह है ಮುಖ್ಯ ಬಾತ್. ಬಾಬಾ ಹೇಳ್ತಾರೆ, ಬಾಬಾರವರ ಮುಖ್ಯ ಮಹಾವಾಕ್ಯ ಏನಿದೆ, ನೀವು ನನ್ನ ನೆನಪು ಮಾಡಿರಿ, ನಾನೇ ಪತಿತರ ಪಾವನ ಇದ್ದೀನಿ, ನನ್ನ ನೆನಪಿನಿಂದಲೇ ನೀವು ಪತಿತರಿಂದ ಪಾವನನೂ ಆಗ್ತೀರಿ, ಮುಕ್ತಿ ಜೀವನ್ಮುಕ್ತಿಗೆ ಅಧಿಕಾರಿಯಾಗ್ತೀರಿ. ಇದೇ ಮುಖ್ಯ ಮಾತಾಗಿದೆ ಅಂತಾರೆ ಬಾಬಾ. ಯಾಕೆ ಈ ಮಾತು ಹೇಳ್ತಾರಂದರೆ, ಎಲ್ಲಿವರೆಗೂ ಪರಮಾತ್ಮನ ಅನುಭೂತಿಯ ಇಲ್ವೋ ಅಲ್ಲಿವರೆಗೆ ವಿಶ್ವ ನಾಟಕದ ಅಥವಾ ಜನ್ಮ ಅಥವಾ ಕರ್ಮದ ರಹಸ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪರಮಾತ್ಮನ ನೆನಪು ಮಾಡಬೇಕು ಅಂದರೆ ಅವರಿಗೆ ಸ್ವಯಂನ ಮೇಲೆ, ಡ್ರಾಮಾದ ಮೇಲೆ, ಪರಿವಾರದ ಮೇಲೆ ನಿಶ್ಚಯ ಆಗಬೇಕು. ಎಲ್ಲಿವರೆಗೆ ಭಗವಂತನನ್ನು ಅವರು ಅರಿಯೋದಿಲ್ವೋ, ಸ್ವೀಕರಿಸೋದಿಲ್ವೋ ಅಲ್ಲಿವರೆಗೆ ಉಳಿದ ಜ್ಞಾನವು ಅವರಿಗೆ ನಾಟುವುದಿಲ್ಲ. ಅಂದಮೇಲೆ ಪರಮಾತ್ಮನ ವಿಷಯದಲ್ಲಿ ಪರಿಚಯ ಏನು ಸ್ಪಷ್ಟಪಡಿಸಬೇಕಾಗಿದೆ, ಅವರಿಗೆ ಸಂಪೂರ್ಣ ನಿಶ್ಚಯ ಮಾಡಿಸಬೇಕಾಗಿದೆ. ಇದೇ ಮುಖ್ಯ ವಾಚಾ ಸೇವೆಯಾಗಿದೆ. ज्ञान का सागर सुख का सागर है, वही पतित पावन है, वही ऊंचते ऊंच है. यह निश्चय हो जाए तो फिर भक्ति मार्ग के जो शास्त्र वेद अथवा गीता भागवत है सब खंडन हो जाए. भगवान तो खुद कहते, यह मैंने नहीं सुनाया, मेरा ज्ञान शास्त्रों में नहीं, वह है भक्ति मार्ग का ज्ञान. ಅಂಡರ್ಲೈನ್, ಟ್ರಿಪಲ್ ಅಂಡರ್ಲೈನ್ ಈ ವಿಷಯದಲ್ಲಿ. ಯಾಕೆಂದರೆ ಇಲ್ಲಿವರೆಗೂ BK ರೋಲ್ ಪ್ಲೇ ಮಾಡ್ತಾ ಇರುವಂತಹ ಅನೇಕ ಆತ್ಮರಿಗೂ ಕೂಡ ಪರಮಾತ್ಮನ ನಿಶ್ಚಯ ಆಗದ ಕಾರಣದಿಂದ ಇನ್ನು ವೇದಶಾಸ್ತ್ರದ ಮಾತಿನ ಆಧಾರದ ಮೇಲೆ ಕುಂಭ ಮೇಳ ಅನ್ನುವಂಥ ಸ್ಥಾನಗಳಲ್ಲಿ ಹೋಗಿ ಸ್ನಾನ ಮಾಡಿ ಬರೋದು, ಭಕ್ತಿ ಮಾಡುವಂಥ ಕಾರ್ಯಗಳಲ್ಲಿ BK
ಆತ್ಮರು ಕೂಡ ತೊಡಗಿದ್ದಾರೆ. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಮಕ್ಕಳೇ, ಪರಮಾತ್ಮ ಒಬ್ಬರೇ ಇದ್ದಾರೆ. ಆ ಒಬ್ಬರೂ ಕೂಡ ಒಬ್ಬರೇ, ಭಗವಂತ ಒಬ್ಬನೇ ಎನ್ನುವಂಥ ನಿಶ್ಚಯ ಆಗಬೇಕು. ಅದರ ಜೊತೆಯಲ್ಲಿ ಜ್ಞಾನದ ಸಾಗರನೂ ಆಗಿದ್ದಾರೆ, ಸುಖ ಕೊಡುವಂತಹ ಸುಖದ ಸಾಗರ ಆಗಿದ್ದಾರೆ. ಮತ್ತು ಅವರೇ ಶ್ರೇಷ್ಠಾತಿ ಶ್ರೇಷ್ಠ, ಅವರ ಮೇಲೆ ಮತ್ತೆ ಯಾರಿಲ್ಲ ಅನ್ನುವಂಥ ಈ ನಿಶ್ಚಯ ಆದರೆ ಮಾತ್ರ ಭಕ್ತಿ ಮಾರ್ಗದ ಯಾವ ಶಾಸ್ತ್ರಿದ್ದಾವೆ, ವೇದಗಳಿದ್ದಾವೆ, ಗೀತಾ, ಭಾಗವತ ಇವೆಲ್ಲ ಖಂಡನೆ ಆಗ್ತವೆ. ಭಗವಾನ್ ಖುದ್ ಕೇತೆ, ಬಾಬಾ ಹೇಳ್ತಾರೆ, ನಾನು ಈ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ನಾನು ಹೇಳಿಲ್ಲ. ಮೇರಾ ಜ್ಞಾನ ಶಾಸ್ತ್ರೋಮೇ ನಹಿ ಹೇ, ನಾ ಹೇಳುವ ಜ್ಞಾನ ಶಾಸ್ತ್ರದಲ್ಲಿ ಇಲ್ಲ ಅಂತಾರೆ ಬಾಬಾ. ಹೇ ಭಕ್ತಿ ಮಾರ್ಗ ಜ್ಞಾನ, ಅದು ಭಕ್ತಿ ಮಾರ್ಗದ ಜ್ಞಾನ. ಮೈ ತೋ ಜ್ಞಾನ ದೇ ಸದ್ಗತಿ ಕರ್ಕೆ ಚಲಾ ಜಾತಾ ಹೂँ, ನಾನು ಜ್ಞಾನ ಕೊಟ್ಟು ನಿಮ್ಮೆಲ್ಲರನ್ನ ಸದ್ಗತಿ ಮಾಡಿ ವಾಪಸ್ ಹೋಗ್ತೀನಿ. फिर यह ज्ञान प्राय लोप हो जाता है. ज्ञान की प्रारब्ध पूरी होने के बाद फिर भक्ति मार्ग शुरू होता है. ಜ್ಞಾನದ ಪ್ರಾರಬ್ಧ ಯಾವಾಗ ಪೂರ್ಣ ಆಗ್ತದೋ ಆಗ ಭಕ್ತಿ ಮಾರ್ಗ ಶುರುವಾಗ್ತದೆ. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಮಕ್ಕಳೇ, ಯಾವಾಗ ನಾನು ಈ ನಾಟಕದಲ್ಲಿ ಬರ್ತೀನಿ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಯಾವಾಗ ನಾನು ಈ ಜ್ಞಾನದ ಮೂಲಕ ನಿಮಗೆ ಸದ್ಗತಿಯನ್ನು ಕೊಡಿಸ್ತೀನಿ, ಯಾವಾಗ ನೀವೆಲ್ಲರೂ ಸದ್ಗತಿಯಲ್ಲಿರ್ತೀರಿ, ಆಗ ಈ ಜ್ಞಾನದ ಪ್ರಾರಬ್ಧ ನೀವು ಅನುಭವ ಮಾಡ್ತೀರಿ. ಜ್ಞಾನ ಪ್ರಾಯಲೋಪ ಆಗ್ತದೆ. ಮತ್ತು ಜ್ಞಾನದ ಪ್ರಾರಬ್ಧ ಯಾವಾಗ ಪೂರ ಆಗ್ತದೋ ಆಗ ಭಕ್ತಿ ಮಾರ್ಗ ಶುರುವಾಗ್ತದೆ. ಅಂದರೆ ಈ ಸಮಯದಲ್ಲಿ ಶಿವಬಾಬಾ ಹೇಳ್ತಾರೆ, ನಾನು ಕೊಡುವಂಥ ಜ್ಞಾನ, ಈ ಜ್ಞಾನದ ಪ್ರಾರಬ್ಧವನ್ನು ನೀವು ಅರ್ಧಕಲ್ಪ ಅನುಭವ ಮಾಡ್ತೀರಿ. ಯಾವಾಗ ಜ್ಞಾನದ ಪ್ರಾರಬ್ಧ ಪೂರ ಆಗ್ತದೋ, ದ್ವಾಪರ ಯುಗದಲ್ಲಿ ಅದು ಪೂರ್ಣ ಆಗ್ತದೋ, ಆಗ ದ್ವಾಪರ ಯುಗದಿಂದ ಭಕ್ತಿ ಮಾಡೋದು ಶುರುವಾಗ್ತದೆ ಅಂತಾರೆ ಬಾಬಾ. ಅದಕ್ಕಾಗಿ ನಾನು 2 ಯುಗಕ್ಕಾಗಿ, ಅರ್ಧಕಲ್ಪಕ್ಕಾಗಿ ಈ ಜ್ಞಾನದ ಮೂಲಕ ನಿಮಗೆ ಶ್ರೇಷ್ಠ ಪ್ರಾರಬ್ಧವನ್ನು ಮಾಡಿಸ್ತೇನೆ ತಂದಮೇಲೆ ನೀವು ಭಕ್ತಿ ಮಾಡುವ, ಅಲೆದಾಡುವ ಅವಶ್ಯಕತೆ ಇಲ್ಲ. ಅಂದ ಮೇಲೆ ನಾನು ಹೇಳುವ ಸತ್ಯ ಜ್ಞಾನವನ್ನು ತಿಳಿಯೋದಕ್ಕಾಗಿ ನನ್ನ ವಿಷಯದ ಮೇಲೆ ನಿಮಗೆ ಪೂರ್ಣ ನಿಶ್ಚಯ ಬೇಕು. ಜಬ್ ಬಾಬಾ ಕಾ ನಿಶ್ಚಯ ಬೈಟೆ ತೋ ಸಮझे ಭಗವಾನುವಾಚ್, ಎ ಭಕ್ತಿ ಮಾರ್ಗಕ್ಕೆ ಶಾಸ್ತ್ರ ಹೇ. ಬಾಬಾ ಹೇಳ್ತಾರೆ, ಯಾವಾಗ ಶಿವ ಬಾಬಾರ ಮೇಲೆ ಪೂರ್ಣ ನಿಶ್ಚಯ ಆಗ್ತದೋ ಆಗ ಭಗವಾನುವಾಚ್, ಹೌದು ಭಗವಂತ ತಂದೆ ಹೇಳ್ತಿದ್ದಾರೆ, ಇವೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳು. ಭಕ್ತಿಯಿಂದ ಸದ್ಗತಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಜ್ಞಾನ और ಭಕ್ತಿ ಆಧಾ ಆಧಾ ಚಲ್ತಿ ಹೇ. ಜ್ಞಾನ ಮತ್ತು ಭಕ್ತಿ ಇವೆರಡೂ ಅರ್ಧ ಯುಗಗಳವರೆಗೆ ನಡೀತದೆ. ಈಗ ಭಕ್ತಿಯ ಅಂತಾಗ್ಲಿಕ್ಕೆ ಬಂದಿದೆ. ಭಕ್ತಿಯಿಂದ ಯಾವುದೇ ಪ್ರಾರಬ್ಧ ಅಥವಾ ಭಕ್ತಿಯಿಂದ ಜೀವನ್ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಈ ಜ್ಞಾನದಿಂದ ಮಾತ್ರ ಇವೆಲ್ಲ ಪ್ರಾಪ್ತಿಯಾಗ್ತವೆ. ಅಂದಮೇಲೆ ನಾನು ಈ ಸಮಯದಲ್ಲಿ ಈ ಭಕ್ತಿಯಿಂದ ಮುಕ್ತಿಯನ್ನು ಹೊಂದಿ ಕೇವಲ ಒಬ್ಬ ಸತ್ಯ ಪರಮಾತ್ಮ ತಂದೆಯ ಮೂಲಕ ನಾನು ಸತ್ಯ ಜ್ಞಾನವನ್ನು ಕೇಳಿ ಜೀವನ್ಮುಕ್ತಿಗೆ ಅಧಿಕಾರಿ ಆಗಬೇಕನ್ನುವಂತಹ ಒಂದು ಸ್ಪಷ್ಟತೆ ಇದೆಯಲ್ಲ, ಆಗ ಬರಲಿಕ್ಕೆ ಸಾಧ್ಯ ಯಾವಾಗ ಪರಮಾತ್ಮ ಒಬ್ಬರೇ ಮತ್ತು ಅವರು ಇವರೇ ಆಗಿದ್ದಾರನ್ನುವಂತಹ ನಿಶ್ಚಯ ಬಂದಾಗ. तो पहली मुख्य बात बुद्धि में बिठानी है कि भगवान कौन है. ಮೊಟ್ಟ ಮೊದಲು ಈ ಮಾತನ್ನು ಎಲ್ಲರ ಬುದ್ಧಿಯಲ್ಲಿ ಕೂಡಿಸಬೇಕಾಗಿದೆ, ಭಗವಂತ ಯಾರು. यह बात जब तक बुद्धि में नहीं बैठी है तब तक और कुछ भी समझाने से कुछ असर नहीं होगा. सारी मेहनत ही इस बात में है. ಬಾಬಾ ಹೇಳ್ತಾರೆ, ಭಗವಂತ ಯಾರು, ನಿಜವಾದ ಪರಮಾತ್ಮ ಯಾರು ಅನ್ನುವಂಥ ಈ ಒಂದು ಈ ಮುಖ್ಯ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿದೆ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು. ಎಲ್ಲಿವರೆಗೆ ಈ ವಿಷಯದಲ್ಲಿ ಬುದ್ಧಿಯಲ್ಲಿ ಕೊಡೋದಿಲ್ವೋ ಅಲ್ಲಿವರೆಗೆ ಅವರು ಏನನ್ನೂ ತಿಳ್ಕೊಳ್ಳೋದಿಲ್ಲ, ಅವರಿಗೆ ಏನೂ ಪ್ರಭಾವ ಅಸರಾಗೋದಿಲ್ಲ ಅಂತಾರೆ ಬಾಬಾ. ಅಂದರೆ ಈ ಕಾಲಚಕ್ರದಲ್ಲಿ ನಾವೇ ಸ್ವಯಂ ಆತ್ಮರು ದೇವತೆಗಳಾಗಿದ್ವಿ. ದೇವತಾ ಜೀವನವನ್ನು ಪೂರ್ಣ ಮಾಡಿ ದ್ವಾಪರಯುಗದಲ್ಲಿ ಬಂದು ಸಾಕ್ಷಾತ್ ದೇವತೆಗಳೇ, ಮಾಯೆಗೆ ವಶಭೂತಾದಂತಹ ದೇವತೆಗಳು, ತಮ್ಮ ಮನಸ್ಸನ್ನು ಮಾಯೆಗೆ ವಶಭೂತ ಮಾಡಿಕೊಂಡಂಥ ದೇವತೆಗಳೇ ಮುಂದೆ ಮನುಷ್ಯರಾಗ್ತಾರೆ, ಭಕ್ತರಾಗ್ತಾರೆ. ಭಕ್ತಿ ಮಾರ್ಗದಲ್ಲಿ ಬಂದು ತಮ್ಮನ್ನು ಪೂರ್ಣ ಮರೀತಾರೆ. ಭಕ್ತಿ ಮಾಡ್ತಾ ಮಾಡ್ತಾ ಅಲೆದಾಡ್ತಾ ಎಲ್ಲವನ್ನ ಕಳ್ಕೊಂಡು
ಅವರಿಗೆ ಭಗವಂತ ಮತ್ತೆ ತಮ್ಮ ಮಡಿಲಿಗೆ ತಗೊಳ್ತಾರೆ. ಅಂಥ ಶ್ರೇಷ್ಠ ದೇವಾತ್ಮರು ನಾವು ಪುನಃ ದೇವತೆಯಾಗುವ ಪುರುಷಾರ್ಥ ಮಾಡಬೇಕನ್ನುವಂಥ ನಾಲೆಡ್ಜ್ ಅಥವಾ ಅರಿವು ಯಾರಿಗೆ ಬರ್ತದಂದರೆ, ಯಾರಿಗೆ ಮೊದಲು ಪರಮಾತ್ಮ ಯಾರು, ಆ ಪರಮಾತ್ಮ ಇವರೇ, ಆ ಸತ್ಯ ತಂದೆ ಇವರೇ, ಜ್ಞಾನ ಸಾಗರ ಸದ್ಗತಿ ದಾತ ಅಂತ ಅಂದ ನಿಶ್ಚಯ ಆದ್ರೆ ಮಾತ್ರ ಅವರು ಮುಂದಿನ ಮಾತುಗಳನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಏನೂ ಅಸರಾಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಸಾರಿ ಮೆಹನತಿ ಇಸ್ ಬಾತ್ ಮೇ ಹೇ, ನಿಮ್ಮ ಎಲ್ಲ ಪರಿಶ್ರಮ ಇದರಲ್ಲೇ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಆತೆ ಹಿ ಹೇ ಖಬರ್ ಸೆ ಜಗಾನೆ, ಶಾಸ್ತ್ರ ಆದಿ ಪढ़ने से तो नहीं जगेंगे ना, परम आत्मा है ज्योति स्वरूप, तो उनके बच्चे भी ज्योति स्वरूप है. ಅಂಡರ್ಲೈನ್. ಬಾಬಾ ವಿಶ್ವ ನಾಟಕದಲ್ಲಿ ಬರುವುದೇ ಇಲ್ಲಿರುವ ಸ್ಮಶಾನದಲ್ಲಿ ಮಲಗಿಕೊಂಡಿರುವಂತಹ ಅಜ್ಞಾನ ನಿದ್ರೆಯಲ್ಲಿರುವಂತಹ ಮನಸ್ಸುಗಳನ್ನು ಜಾಗೃತ ಮಾಡಲಿಕ್ಕೆ ಬರ್ತಾರೆ. ಶಾಸ್ತ್ರ ಆದಿ ಓದೋದ್ರಿಂದ ಎಂದಿಗೂ ಕೂಡ, ಅಂದರೆ ಶಾಸ್ತ್ರ ವೇದ ಪುರಾಣ ಯಾವುದೇ ರೀತಿಯ ಸತ್ಸಂಗದಿಂದ ಆತ್ಮ ಜಾಗೃತ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಲೆ ಅವರು ಈ ಜಗತ್ತಿನ ಯಾವುದೇ ಎಷ್ಟೇ ದೊಡ್ಡ ಪೋಸ್ಟಲ್ಲಿರ್ಬೋದು ಅಥವಾ ಯಾವುದೇ ರೀತಿಯ ಅವರಿಗೆ ಬಾಹ್ಯ ಜಗತ್ತಿನ ನಾಲೆಜ್ ಇರ್ಬೋದು, ವಿಜ್ಞಾನಿಯಾಗಿರ್ಬೋದು, ರಾಜಕಾರಣಿಯಾಗಿರ್ಬೋದು, ಶಾಸ್ತ್ರಜ್ಞನಾಗಿರ್ಬೋದು, ಅಥವಾ ಯಾವುದೇ ಪ್ರಸಿದ್ಧ ವ್ಯಕ್ತಿ ಬಿಸ್ನೆಸ್ಮ್ಯಾನ್ ಆಗಿರ್ಬೋದು, ಅವರಿಗೆ ಆ ವಿಷಯದ ಜ್ಞಾನ ಇರ್ಬೋದು. ಆದರೆ ಬಾಬಾ ಹೇಳ್ತಾರೆ, ತಮ್ಮನ್ನು ತಾವು ಜಾಗೃತ ಮಾಡಿಕೊಳ್ಳುವಂಥ ನಾಲೆಜ್ ಭಗವಂತನಿಂದ ಸಿಗೋದಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಯಾವಾಗ ಸಿಗ್ತದೆ? ಯಾವಾಗ ತಂದೆ ಬರ್ತಾರೆ. ತಂದೆಯ ಮೂಲಕವೇ ಆತ್ಮ ತನ್ನ ಜಾಗೃತಿಯನ್ನು ಪಡ್ಕೊಳ್ತದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಶಾಸ್ತ್ರದ ಎಷ್ಟೇ ಶಾಸ್ತ್ರ ಓದಿದರೂ ಕೂಡ ಆತ್ಮ ಜಾಗೃತಿ ಆಗೋದಿಲ್ಲ. ಅಂದರೆ ನಾವೇನು ಶಾಸ್ತ್ರ BK ರೋಲಲ್ಲಿರುವಂಥವ್ರು ಅನ್ಬೋದು, ನಾವಂತೂ ಶಾಸ್ತ್ರ ಓದೋದೇ ಬಿಟ್ಟೀವಿ ಅಂತ. ಶಾಸ್ತ್ರ ಓದೋದು ಅಂದರೆ ಪುಸ್ತಕ ಹಿಡ್ಕೊಂಡು ಓದೋದು ಅಥವಾ ಪುರಾಣಗಳಲ್ಲಿ ಹೋಗಿ ಕೂತ್ಕೊಂಡು ಮಾತು ಕೇಳೋದಂತಲ್ಲ. ಯಾವುದು ಇಲ್ಲಿವರೆಗೆ ಕೇಳಿದ್ದೀವಿ, ಯಾವುದು ನಮ್ಮ ಮನಸ್ಸಿನಲ್ಲಿ ಮನೆ ಮಾಡಿದೆ, ಅದೇ ವಿಷಯಗಳ ಅನುಸಾರವಾಗಿ ನಾನು ನಡೀತೀನಿ. ಅವು ನನಗೆ ಇಲ್ಲ ಜಗತ್ತು ಹಿಂಗೆ ಹೇಳ್ತದ, ದೈವ ಹಿಂಗೆ ಹೇಳ್ತದ, ಮತ್ತು ಹಿರಿಯರು ಹಿಂಗೆ ಹೇಳ್ತಾರಂತ ಅನ್ಕೋತೀವಿ. ಅಂದ್ಕೊಂಡು ಅದರ ಅನುಸಾರ ನಡೀತೀವಿ ಅಂತಂದರೆ ಇದು ಶಾಸ್ತ್ರ ಮತನೇ ಆಯ್ತಲ್ಲ. ಬಾಬಾ ಹೇಳ್ತಾರೆ, ಶಾಸ್ತ್ರದ ಮಾತುಗಳಿಂದ ಎಂದಿಗೂ ಕೂಡ ಆತ್ಮ ಜಾಗೃತಿ ಆಗೋದಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನೂ ಜ್ಯೋತಿ ಸ್ವರೂಪಿದ್ದಾರೆ, ಅವನ ಮಕ್ಕಳು ಕೂಡ ಜ್ಯೋತಿ ಸ್ವರೂಪರಾಗಿದ್ದಾರೆ. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಭಗವಂತ ಮೂರ್ತಿಯ ಸ್ಥೂಲ ರೂಪದ ಸಾಕಾರ ರೂಪದಲ್ಲಿಲ್ಲ, ನಿರಾಕಾರ ಜ್ಯೋತಿ ರೂಪದಲ್ಲಿದ್ದಾರೆ. ಮಕ್ಕಳು ಕೂಡ, ಭಗವಂತನ ಮಕ್ಕಳು ಕೂಡ ಆತ್ಮ ಜ್ಯೋತಿ ಸ್ವರೂಪರಿದ್ದಾರೆ ಅಂತಾರೆ ಬಾಬಾ. ಪೆಹಲೆ ಬಾಬಾ ಕಾ ಪರಿಚಯ ನ ದೇನೆ ಸೆ फिर जो भी मेहनत करते हैं, ओपिनियन आदि लिखवाते हैं, वह कुछ काम का नहीं रहता, इसीलिए सर्विस होती नहीं है. ಬಾಬಾ ಇದನ್ನು ಕೂಡ ಇವತ್ತು ಸ್ಪಷ್ಟಪಡಿಸ್ತಿದ್ದಾರೆ. ಸೇವೆ ಯಾಕೆ ಆಗ್ತಾ ಇಲ್ಲ, ಯಾಕೆ ನಿಶ್ಚಯ ಕೊಡ್ತಾ ಇಲ್ಲ ಅಂತಂದರೆ, ಯಾವುದೇ ವ್ಯಕ್ತಿ ಶಾಸ್ತ್ರದ ಮೇಲೆ ಆಧಾರಿತ, ಭಕ್ತಿ ಮೇಲೆ ಆಧಾರಿತ ಆಗಿರೋದ್ರಿಂದ ಅದರಿಂದ ಯಾವುದೇ ಮುಕ್ತಿ, ಜಾಗೃತಿ ಅಥವಾ ಜೀವನ್ಮುಕ್ತಿ ಸಿಗೋದಿಲ್ಲ. ಸಿಗಬೇಕು ಅಂತಂದರೆ ಅವರಿಗೆ ಸತ್ಯ ಜ್ಞಾನದ ಅರಿವಾಗಬೇಕು. ಆ ಜ್ಞಾನದಲ್ಲಿ ಕೂಡ ಮೊಟ್ಟ ಮೊದಲು ಪರಮಾತ್ಮ ಯಾರು ಎನ್ನುವಂತಹ ನಿಶ್ಚಯ ಆಗಬೇಕು. ಅಲ್ಲಿಯವರೆಗೆ ನೀವೇನೆಲ್ಲ ಪರಿಶ್ರಮವನ್ನು ಪಡ್ತೀರಿ ಅದು ಯಾವುದೂ ಕೆಲಸ ಆಗೋದಿಲ್ಲ ಅಂತಾರೆ ಬಾಬಾ. ಅದಕ್ಕಾಗಿ ಈಗ ಸೇವೆ ವೃದ್ಧಿ ಆಗ್ತಾ ಇಲ್ಲ. ನಿಶ್ಚಯ ಹೋ ತೋ ಸಮझे ಬರೋಬರ್ ಬ್ರಹ್ಮ ದ್ವಾರ ಜ್ಞಾನ ದೇ ರಹೇ ಹೇ. ಒಂದು ವೇಳೆ ನಿಶ್ಚಯ ಆಗಿದ್ದೇ ಆದರೆ ಅವರು ಅವಶ್ಯ ತಿಳ್ಕೊಳ್ತಾರೆ, ನನ್ನ ಶಿವಬಾಬಾ, ನನ್ನ ಆತ್ಮದ ತಂದೆ, ನಾ ಯಾರಿಗಾಗಿ ಕಾಯ್ತಾ ಇದ್ದೆ, ಅವರು ಇದೇ ಬ್ರಹ್ಮಾರವರ ಮೂಲಕ ಬಂದು ನನಗೆ ಸತ್ಯ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅಂತ ಅವರು ಅವಶ್ಯ ತಿಳ್ಕೊಳ್ತಾರೆ. ಮನುಷ್ಯ ಬ್ರಹ್ಮ ಕೋ ದೇಖ್ ಕಿತ್ನಾ ಮೂಂಜ್ತೆ ಹೇ, ಕ್ಯೂಂಕಿ ಬಾಬಾ ಕಿ ಪಹಚಾನ್ ನಹಿ. ಈ ಬ್ರಹ್ಮ ಬಾಬಾರವರನ್ನು ನೋಡಿ ಎಲ್ಲರೂ ಯಾಕೆ ಪ್ರಶ್ನೆ ಹೇಳ್ತದೆ ಅವ್ರ ತಲೆಯಲ್ಲಿ, ಯಾಕೆ ಸಂಶಯಿತರಾಗ್ತಾರೆ? ಯಾಕೆ ಅಂದರೆ ಶಿವ ಬಾಬಾರ ಪರಿಚಯ ಇಲ್ಲ. ಶಿವ ಬಾಬಾನನ್ನು ತಿಳಿದಿಲ್ಲ ಅಂದರೆ ಬ್ರಹ್ಮ ಬಾಬಾರವ್ರ ಬಗ್ಗೆ, ಈ ಯಜ್ಞದ ಬಗ್ಗೆ, ಜನ್ಮಗಳ ಬಗ್ಗೆ ಅಥವಾ ದೇವತಾ ಜೀವನದ ಬಗ್ಗೆ ಅವರಿಗೆ ನಿಶ್ಚಯನೇ ಆಗೋದಿಲ್ಲ. ನಿಶ್ಚಯವೇ ಆಗೋದಿಲ್ಲ ಅಂತಂದರೆ ಅವರಿಗೆ ಈ ಜ್ಞಾನದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ.
तुम सब जानते हो भक्ति मार्ग अब पास हो गया. कलयुग में है ಭಕ್ತಿ ಮಾರ್ಗ और अब संगम पर है ज्ञान ಮಾರ್ಗ. ಮಕ್ಕಳೇ, ಈ ವಿಷಯವನ್ನು ತಾವು ತಿಳ್ಕೊಂಡಿದ್ದೀರಿ. ಈಗ ಭಕ್ತಿ ಮಾರ್ಗ ಪಾಸಾಗಿ ಹೋಗ್ಬಿಟ್ಟಿದೆ, ಮುಗಿದು ಹೋಗಿದೆ ಅಂತಾರೆ ಬಾಬಾ. ಈಗ ನೀವು ಕಲಿಯುಗದ ಭಕ್ತಿ ಮಾರ್ಗದಿಂದ ಮುಕ್ತಾಗಿ ಸಂಗಮ ಯುಗದಲ್ಲಿ ಜ್ಞಾನ ಮಾರ್ಗದಲ್ಲಿ ನಡೀತಿದ್ದೀರಿ. ಈಗ ತಾವು ಸಂಗಮ ಯುಗವಾಸಿ ಇದ್ದೀರಿ, ರಾಜಯೋಗವನ್ನು ಕಲಿತಾ ಇದ್ದೀರಿ. ದೈವಿ ಗುಣಗಳ ಧಾರಣೆಯನ್ನು ಮಾಡಿಕೊಂಡಾಗ ಮಾತ್ರ ಹೊಸ ಜಗತ್ತಿಗೆ ಬರಲು ಸಾಧ್ಯ. ಜೋ ಸಂಗಮ ಯುಗ ಪರ್ ನಹಿ ವಹ ದಿನ್ ಪ್ರತಿದಿನ್ ತಮೋ ಪ್ರಧಾನ್ ಬಂತೆ ಹಿ ಜಾತೆ ಹೇ. ಅಂದರೆ ಯಾರು ಈ ಜಗತ್ತಿನಲ್ಲಿ ಸಂಗಮಯುಗಿ ಆಗಿಲ್ಲ, ಸತ್ಯ ಜ್ಞಾನವನ್ನು ತಿಳ್ಕೊಂಡಿಲ್ಲ, ಅವರು ದಿನನಿತ್ಯ ತಮೋ ಪ್ರಧಾನ್ ಆಗ್ತಾನೇ ಹೋಗ್ತಾರೆ. ಇನ್ನೂ ಅವರ ಸ್ಥಿತಿಯಿಂದ, ಅವರ ಸತ್ಯದಿಂದ ಇನ್ನೂ ದೂರ ಆಗ್ತಾನೇ ಹೋಗ್ತಾರೆ. उस तरफ तमो प्रधानता बढ़ती जाती, इस तरफ तुम्हारा संगम युग पूरा होता जा रहा है. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಆ ಕಡೆಗೆ ಇನ್ನೂ ತಮೋ ಪ್ರಧಾನತೆ ಹೆಚ್ಚಾಗ್ತಾ ಇದೆ. ಅಂದರೆ ಎಲ್ಲ ರೀತಿಯ ಅಹಂಕಾರ, ಕೆಟ್ಟ ಚಟಗಳು, ಅಜ್ಞಾನದ ಒಂದು ನಿದ್ರೆಯಲ್ಲಿ ಡೀಪ್ ಹೋಗ್ತಾ ಇದ್ದಾರೆ, ಅಥವಾ ವಿಕಾರದ ಹಸಿವು ಅತಿ ಆಗ್ತಾ ಇದೆ. ಅದಕ್ಕೆ ಆ ಕಡೆಗೆ ತಮೋ ಪ್ರಧಾನತೆ ಹೆಚ್ಚಾಗ್ತಾ ಇದೆ, ಈ ಕಡೆಗೆ ಸಂಗಮ ಯುಗವು ಕೂಡ ಪೂರ್ಣ ಆಗ್ತಾ ಇದೆ. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಸಂಗಮ ಯುಗವು ಕೂಡ ಪೂರ್ಣ ಆಗ್ತಾ ಇದೆ. ಅಂದರೆ ಒಂದು ಕಡೆಗೆ ಹೊರಗಡೆ ಜಗತ್ತಿನಲ್ಲಿ ಹೊರಗಡೆ ಜಗತ್ತಾದರೂ ಕೂಡ ಆತ್ಮಗಳ ಮನಸ್ಸಿನಲ್ಲಿ ತಮೋ ಪ್ರಧಾನತೆ ಅತಿ ಆಗ್ತಾ ಇದೆ, ಈ ಕಡೆಗೆ ಸಂಗಮ ಯುಗ ಪೂರ್ಣ ಆಗ್ತಾ ಇದೆ. ಯಹ ಸಮಜ್ನೆ ಕಿ ಬಾತೆ ಹೇ. ಅಂಡರ್ಲೈನ್. ಇದು ಬಹಳ ಬುದ್ಧಿಯಿಂದ ತಿಳ್ಕೊಳ್ಳುವಂಥ ಮಾತಾಗಿದೆ. ಸಂಗಮ ಯುಗ ಅಂತಂದರೆ 100 ವರ್ಷದ ಸಂಗಮ ಯುಗ, ಅಥವಾ ಇನ್ನು 36ಕ್ಕೆ ಮುಗೀತದ ಅನ್ನುವಂಥ ಸ್ಥೂಲ ಮಾತಿನ ಸಂಗಮ ಯುಗದ ಮಾತು ಬಾಬಾ ಹೇಳ್ತಾ ಇಲ್ಲ. ಆತ್ಮ ಪರಮಾತ್ಮನನ್ನ ಅನುಭವ ಮಾಡ್ತಾ ಸತ್ಯ ಮಿಲನ ಮಾಡಿ ಪದಮ ಜಮಾ ಮಾಡ್ಕೊಳ್ಳುವಂಥದ್ದೊಂದೇನು ಸಮಯ ಇದೆ, ಆ ಸಮಯದ ಎಂಡ್ ಆಗ್ತಾ ಇದೆ ಅಂತಾರೆ ಬಾಬಾ. ಅದಕ್ಕಾಗಿ ಇದು ಬಹಳ ಸೂಕ್ಷ್ಮ ಬುದ್ಧಿಯಿಂದ ತಿಳ್ಕೊಳ್ಳುವಂತಹ ಮಾತಾಗಿವೆ. ಸಮझाने वाले भी नंबरवार है. ಬಾಬಾ ರೋಜ್ ಪುರುಷಾರ್ಥ ಕರಾತೆ ಹೇ, ನಿಶ್ಚಯ ಬುದ್ಧಿ ವಿಜಯಂತಿ. ಬಾಬಾ ಪ್ರತಿನಿತ್ಯವೂ ಕೂಡ ಮಕ್ಕಳಿಗೆ ಪುರುಷಾರ್ಥ ಮಾಡಿಸ್ತಾರೆ, ಆದರೆ ತಿಳಿಸ್ಕೊಡೋರು ಕೂಡ ನಂಬರ್ವಾರ್ ಇದ್ದಾರೆ. ನಿಶ್ಚಯ ಬುದ್ಧಿ ವಿಜಯಂತಿ. ಬಚ್ಚೋ ಮೇ ತಿಕ್ ಕರ್ನೆಗೆ ಆದತ್ ಬಹುತ್ ಹೇ. ಬಾಬಾ ಹೇಳ್ತಾರೆ, ಭಾಳ ಚರ್ಚೆ ಮಾಡ್ತೀರಿ ಮಕ್ಕಳೇ ಅಂತಾರೆ ಬಾಬಾ. ಭಾಳ ಚರ್ಚೆಗೆ ಭಾಳ ತಿಳಿಸ್ಕೊಡ್ಬಾರ್ದು. ಬಾಬಾ ಕೋ ಯಾದ್ ಕರ್ತೆ ಹಿ ನಹಿ, याद करना बड़ा कठिन है. बाबा को याद करना छोड़ अपनी ही तिक सुनाते रहते हैं. ಖುದ್ದು ಬಾಬನ ನೆನಪು ಮಾಡ್ರಿ ಅಂತಾರೆ. ಬಾಬನ ನೆನಪು ಮಾಡೋದು ಬಿಟ್ಟು ಯಾರಿಗಾದರೂ ಹಿಡಿದು ನಾನು ಜೋರು ಮಾಡಿ ಜ್ಞಾನ ತಲೆಯೊಳಗೆ ಹಾಕ್ತೀನಿ, ನಿಶ್ಚಯ ಕೂಡಿಸ್ತೀನಿ ಅಂತಂದರೆ ಇಲ್ಲ. ಮೊದಲು ಪರಮಾತ್ಮನ ನಿಶ್ಚಯ ಪ್ರೇಮದಿಂದ ಕೂಡಿಸ್ರಿ, ಮುಂದೆ ಆಗ ಅವರೇ ಈ ಜ್ಞಾನವನ್ನು ಅರಿಲಿಕ್ಕೆ ಬರ್ತಾರೆ. ಒಂದು ವೇಳೆ ಬರೀ ನಾವು ಇಲ್ಲ ಕಲಿಯುಗ ಹಿಂಗೆ, ಸತ್ಯುಗ ಹಿಂಗೆ, ಭಕ್ತಿ ಮುಗಿದಿದೆ ಅಂತ ಇಂಥ ಚರ್ಚೆ ಮಾತುಗಳನ್ನು ನಾವು ಹೇಳ್ತೀವಿ ಅಂತಂದರೆ ಬಾಬಾ ಹೇಳ್ತಾರೆ, ನೀವೇನು ಯೋಗನೇ ಮಾಡೋದಿಲ್ಲ, ಬರೀ ಇಂಥದ್ರಲ್ಲೇ ಸಮಯ ಪಾಸ್ ಮಾಡ್ತೀರಿ. ಬಾಬಾಕ್ಕೆ ನಿಶ್ಚಯ ಬಿಗರ್ और चित्रों तरफ बढ़ाना ही नहीं चाहिए. निश्चय नहीं तो कुछ भी समझेंगे नहीं. अल्फ का निश्चय नहीं तो बाकी बे में तो जाना टाइम ವೇಸ್ಟ್ करना है. ಬಾಬಾ ಹೇಳ್ತಾರೆ, ಪರಮಾತ್ಮನ ಮೇಲೆ ಅವರಿಗೆ ನಿಶ್ಚಯ ಇಲ್ಲ ಅಂತಂದರೆ ಭಗವಂತ ಕೊಡುವಂಥ ಆಸ್ತಿ, ಸ್ವರ್ಗದ ಮಾತು, ದೇವತಾ ಪದವಿ ಇವುಗಳ ಬಗ್ಗೆ ಹೇಳೋದು ವ್ಯರ್ಥ ಅಂತಾರೆ ಬಾಬಾ. ಈ ಮಾತು ಅವರಿಗೆ ಏನೋ ಹಾಗೆ ಕಲ್ಪನೆ ಅಂತ ಅನಿಸಿಬಿಡ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮೊದಲು ಪರಮಾತ್ಮ ಯಾರು, ಬಾಬಾ ಏನಿದ್ದಾರೆ, ಭಗವಂತ ಏನಲ್ಲ ಅನ್ನುವಂಥ ಸತ್ಯವನ್ನು ಕೂಡ ಅವರಿಗೆ ತಿಳಿಸಿಕೊಡ್ಬೇಕಾಗ್ತದೆ. ಜೋ ಬಚ್ಚೆ ಜ್ಞಾನಿ ತು ಆತ್ಮ ಕೆ ಸಾಥ್ ಸಾಥ್ ಯೋಗಿ ನಹಿ ಬಂತೆ, ಉನ್ಮೆ ದೇಹ ಅಭಿಮಾನ ಕಾ ಅಂಶ ಜರೂರ್ ಹೋಗ. ಯಾವ ಮಕ್ಕಳು ಜ್ಞಾನಿ ಆತ್ಮ ಆಗಿ ಜೊತೆಯಲ್ಲಿ ಯೋಗಿ ಆಗಿರೋದಿಲ್ಲ, ಅಂಥವರಲ್ಲಿ ದೇಹ ಅಭಿಮಾನದ ಅಂಶ ಭಾಳ ಇರ್ತದೆ. ಯೋಗಕ್ಕೆ ಬಿಗರ್ ಸಮझाना कोई काम का नहीं. ಕೇವಲ ಜ್ಞಾನ ನನಗೆ ಭಾಳ ತಿಳ್ಕೊಂಡೀನಿ, ಆದರೆ ಜ್ಞಾನದ ಪ್ರತಿರೂಪ ಯೋಗ ಇಲ್ಲ ಅಂತಂದ್ರೆ, ಯೋಗಿ ಆಗಿಲ್ಲ ಅಂತಂದರೆ ಅವ್ರು ಎಷ್ಟೇ ತಿಳಿಸ್ಕೊಟ್ರು ಅದು ಏನೂ ಉಪಯೋಗ ಇಲ್ಲ. ಫಿರ್ ದೇಹ ಅಭಿಮಾನ ಮೇ ಆಕರ್ ಕಿಸಿ ನ ಕಿಸಿ ಕೋ ತಂಗ ಕರ್ತೆ रहेंगे. ಬಾಬಾ ಹೇಳ್ತಾರೆ, ಬರೀ ಜ್ಞಾನ ಇದೆ, ಯೋಗ ಇಲ್ಲ ಅಂತಂದರೆ ಅವರು ದೇಹ ಭಾನದಲ್ಲಿ ಬಂದು ಒಬ್ಬರಿಲ್ಲ ಒಬ್ಬರಿಗೆ ತೊಂದರೆಯನ್ನು ಮಾಡ್ತಾರೆ. ಜೋ ಪಕ್ಕೆ ಯೋಗಿ ಹೇ ಉನ್ಕಿ ಚಲನ್ ಬಡಿ ರಾಯಲ್ ಶಾನ್ದಾರ್ ಹೋಗಿ.
ಬಹುತ್ ತೋಡಾ ಬೋಲೆಂಗೆ. ಬಾಬಾ ಹೇಳ್ತಾರೆ, ಯಾರು ನಿಜವಾದ ಯೋಗಿ ಮಕ್ಕಳಿದ್ದಾರೆ ಅವರ ಚಲನೆ ಬಹಳ ರಾಯಲ್, ಬಹಳ ಶಾನ್ದಾರ್ ಆಗಿರ್ತದೆ. ಬಹಳ ಕಡಿಮೆ ಮಾತನಾಡ್ತಾರೆ. ಯಜ್ಞದ ಸೇವೆಯನ್ನು ಬಹಳ ರುಚಿಯಿಂದ, ಬಹಳ ಪ್ರೇಮದಿಂದ ಮಾಡ್ತಾರೆ. ಯಜ್ಞ ಸರ್ವೀಸ್ ಮೇ ಹಡ್ಡಿಯಾ ಭಿ ಚಲಿ ಜಾಯೆ. ಬಾಬಾ ಹೇಳ್ತಾರೆ ಅವರಲ್ಲಿ ಈ ರೀತಿ ಸ್ವಭಾವ ಇರ್ತದೆ. ಯಜ್ಞದ ಸೇವೆಯಲ್ಲಿ ನಮ್ಮ ಮೂಳೆಗಳು ಕೂಡ ಸವಿಬೇಕು. ಮೂಳೆಗಳು ಸವಿಯೋದು ಅಂತಂದರೆ ಸಂಪೂರ್ಣ ಡ್ರಾಮಾದಿಂದ ಡಿಟ್ಯಾಚ್ ಆತ್ಮಸ್ಥಿತಿಯಲ್ಲಿದ್ದುಕೊಂಡು ತಮ್ಮ ಎಲ್ಲ ಶ್ವಾಸ ಸಂಕಲ್ಪ ಕೇವಲ ತನ್ನ ಆತ್ಮಸ್ಥಿತಿಯಲ್ಲಿದ್ದುಕೊಂಡು ಬಾಬಾ ಹೇಳಿದ ಕಾರ್ಯವನ್ನು ಪ್ರೇಮದಿಂದ ಮಾಡುವಂಥವರಾಗಿರ್ತಾರೆ. ಐಸೆ ಕೋಯಿ ಭಿ ಹೈ. ಬಾಬಾ ಹೇಳ್ತಾರೆ ಕೆಲವರು ಮಾತ್ರ ಇದ್ದಾರೆ. ಪರಂತು ಬಾಬಾ ಕೇತೆ ಯಾದ್ ಮೇ ಜಾಸ್ತಿ ರಹೋ ತೋ ಬಾಬಾ ಸೆ ಲವ್ ಹೋಗ ಅವ್ರ ಖುಷಿ रहेगी. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಹೆಚ್ಚು ಬಾಬಾರ ನೆನಪಿನಲ್ಲಿ ಇರುವಂಥ ಅಭ್ಯಾಸ ಮಾಡಿರಿ. ಅಂದಾಗ ಬಾಬನ ಮೇಲೆ ಪ್ರೀತಿ ಬರ್ತದೆ ಮತ್ತು ಬಹಳಷ್ಟು ಖುಷಿಯಲ್ಲಿ ಇರ್ತೀರಿ. ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು, ಯೋಗ ಮೇ ಬಹುತ್ ಮೆಹನತ್ ಹೈ. ಟ್ರಾಯಲ್ ಕರ್ಕೆ ದೇಖ್ನಾ ಹೈ ಕಿ ಕರ್ಮ ಮೇ ಕಿತ್ನಾ ಸಮಯ ಬಾಬಾ ಕಿ ಯಾದ್ ರೆಹತಿ ಹೈ. ಯೋಗದಲ್ಲಿ ಬಹಳ ಪರಿಶ್ರಮ ಇದೆ. ಅಂದರೆ ಆತ್ಮ ಅಭಿಮಾನಿ ಸ್ಥಿತಿಯನ್ನು ತಲುಪಬೇಕು ಅಂತಂದರೆ ಮೊಟ್ಟ ಮೊದಲು ಡ್ರಾಮಾದ ಸ್ಪಷ್ಟ ನಾಲೆಡ್ಜ್ ಬೇಕು. ಆ ಜ್ಞಾನದ ಆಧಾರದಿಂದ ಡ್ರಾಮಾದಿಂದ ಪರೆ ಈ ರೋಲ್ ಕಾನ್ಷಿಯಸ್ಸಿಂದ ಅಥವಾ ಕರ್ಮ ಕಾನ್ಷಿಯಸ್ಸಿಂದ ಪರೆಯಾದಂಥ ಆತ್ಮಸ್ಥಿತಿಯಲ್ಲಿ ಇದ್ದುಕೊಂಡು ಬಾಬನ್ ನೆನಪು ಮಾಡಬೇಕು ಅಂತಂದರೆ ಇದಕ್ಕೆ ಬಹಳ ಅಟೆನ್ಷನ್, ಬಹಳ ಅಭಿರುಚಿ, ಬಹಳ ಪ್ರೇಮ, ಬಹಳ ಉತ್ಸುಕತೆ ಬೇಕು. ಅದಕ್ಕಾಗಿ ಬಾಬಾ ಪರಿಶ್ರಮ ಇದೆ ಅಂತಾರೆ. ಅದಕ್ಕಾಗಿ ಟ್ರಯಲ್ ಮಾಡಿ ನೋಡ್ರಿ. ನಾನು ಕರ್ಮ ಮಾಡುವಾಗ ತಂದೆ ನೆನಪಿನಲ್ಲಿ ಎಷ್ಟು ಸಮಯ ಇರ್ತೀನಿ ಅಂತ. ಯಾದ್ ಮೇ ರೆಹನೆ ಸೆ ಹಿ ಕಲ್ಯಾಣ ಹೇ. ಮಕ್ಕಳೇ, ನಿಮಗೆ ಕಲ್ಯಾಣ ಬಾಬಾರ್ ನೆನಪು ಮಾಡೋದ್ರಲ್ಲೇ ಇದೆ. ಮೀಠೆ ಮಾಶೂಕ್ ಕೋ ಬಹುತ್ ಪ್ಯಾರ್ ಸೆ ಯಾದ್ ಕರ್ನಾ ಹೇ. ಯಾದ್ ಕಾ ಚಾಟ್ ರಖನಾ ಹೇ. ಮಧುರಾತಿ ಮಧುರ ಪ್ರಿಯತಮನನ್ನು, ಪರಮಾತ್ಮ ತಂದೆಯನ್ನು ಬಹಳ ಪ್ರೇಮದಿಂದ ನೆನಪು ಮಾಡಬೇಕು. ಎಷ್ಟು ನೆನಪು ಮಾಡ್ತಿದ್ದೀನಿ ನಾನು ಅನ್ನುವಂಥ ಚಾರ್ಟ್ನೂ ಕೂಡ ಇಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಮಹೀನ್ ಬುದ್ಧಿ ಸೆ ಇಸ್ ಡ್ರಾಮಾ ಕೆ ರಾಜ್ ಕೋ ಸಮಜ್ನಾ ಹೇ. ಅಂಡರ್ಲೈನ್, ಬಹಳ ಸೂಕ್ಷ್ಮ ಬುದ್ಧಿ. ಸೂಕ್ಷ್ಮ ಬುದ್ಧಿ ಅಂದ್ರೇ ಯಾವ ಬುದ್ಧಿಯಲ್ಲಿ ಅಜ್ಞಾನದ ಅಥವಾ ಸೃಷ್ಟಿ ನಾಟಕದ ಅಥವಾ ನಾನು ದೇಹ, ನಾನು ವ್ಯಕ್ತಿ, ನಾನು ಮಹಾನ, ನಾನು ಇಂಥ ಕರ್ಮ ಮಾಡಿದವಳು ಅನ್ನುವಂಥ ಚಸ್ಮಾ ಹಾಕ್ಕೊಂಡಿದೆ. ಆ ಎಲ್ಲ ಚಸ್ಮಾಗಳನ್ನು ತೆಗೆದು ಕೇವಲ ಈ ವಿಶ್ವ ನಾಟಕ ಮಾಡಲ್ಪಟ್ಟ ನಾಟಕದಲ್ಲಿ ಯಾವುದೂ ನನ್ನ ರೋಲ್ ಇಲ್ಲ, ಅರ್ಥಾತ್ ನನ್ನಿಂದ ಯಾವುದೂ ಆಗಿಲ್ಲ, ಎಲ್ಲ ನಾಟಕದ ಅನುಸಾರ ನಡೀತಿದೆ, ನಾನು ನಾಟಕದಿಂದ ಪರ್ಯಾದಂಥ ಆತ್ಮ ಇದ್ದೀನನ್ನುವಂಥ ಬುದ್ಧಿಯಿಂದ, ಸೂಕ್ಷ್ಮ ಬುದ್ಧಿಯಿಂದ ಈ ನಾಟಕದ ರಹಸ್ಯಗಳನ್ನು ತಿಳ್ಕೊಡ್ರಂತಾರೆ ಬಾಬಾ. ಎಲ್ಲಿವರೆಗೆ ನಾಟಕದ ರಹಸ್ಯಗಳನ್ನು ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ನಾವು ಈ ನಾಟಕದ ಎಲ್ಲ ಮಾತುಗಳಿಂದ ಪರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ರೋಲ್ ಕಾನ್ಷಿಯಸ್ನಲ್ಲಿ ಅಥವಾ ಸಂಬಂಧಿಗಳ ಕಾನ್ಷಿಯಸ್ನಲ್ಲಿ ಅಥವಾ ಕರ್ಮದ ಕಾನ್ಷಿಯಸ್ನಲ್ಲಿ ಅಥವಾ ಈ ನಾಟಕದಲ್ಲಿ ಏನಾದರೂ ಹೆಸರು ಮಾಡಬೇಕು, ಏನಾದರೂ ಮಾಡಿ ತೋರಿಸ್ಬೇಕನ್ನುವಂಥ ಕಾನ್ಷಿಯಸ್ಸಲ್ಲಿನೇ ಎಲ್ಲ ಸಮಯ ವ್ಯರ್ಥ ಆಗ್ತದೆ ಹೊರತಾಗಿ ಈ ಡ್ರಾಮಾದಿಂದ ಪರೆ ಆಗಲಿಕ್ಕೆ, ತನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸೂಕ್ಷ್ಮ ಬುದ್ಧಿಯವರಾಗಿ ಡ್ರಾಮಾದ ಎಲ್ಲ ರಹಸ್ಯಗಳನ್ನು ತಿಳ್ಕೊಳ್ಬೇಕು. ಬಹುತ್ ಕಲ್ಯಾಣಕಾರಿ ಡ್ರಾಮಾ ಹೇ. ಇದು ಬಹಳ ಕಲ್ಯಾಣಕಾರಿಯಾದಂತಹ ಡ್ರಾಮಾ ಇದೆ. ಈ ನಾಟಕದಲ್ಲಿ ಈ ಥರ ವಿನಾಶ ಹಾಕಿದೆ, ಈ ಥರ ಬಹಳ ಗದ್ದಲ ಯಾಕಿದೆ, ಹಾನಿ ಯಾಕಿದೆ, ಅಥವಾ ಈ ಥರದ ಬಿಸಿಲು ಯಾಕಿದೆ, ಮಳೆ ಯಾಕಿದೆ, ಇದು ಇಲ್ಲವೇ ಇಲ್ಲ. ಇದು ನಾಟಕಿದೆ. ನಾಟಕದ ಸೀನ್ ಅಥವಾ ಸೀನ್ರೀಸ್, ಬ್ಯಾಕ್ಗ್ರೌಂಡ್ ಇವೆಲ್ಲ ಇರಲೇಬೇಕು ಕಲಿಯುಗದ ಅನುಸಾರ. ಆದರೆ ಇದೆಲ್ಲದರೊಳಗೂ ಕಲ್ಯಾಣ ಇದೆ ಅಂದಮೇಲೆ ಈ ಟೋಟಲ್ ನಾಟಕವೇ ಕಲ್ಯಾಣಕಾರಿಯಾಗಿದೆ. ಹಮ್ ಜೋ ಬೋಲ್ತೆ ಹೇ ವಹ ಕರ್ತೆ ಹೇ ವಹ ಫಿರ್ 5000 ವರ್ಷ ಬಾದ್ ರಿಪೀಟ್ ಹೋಗಾ. ಇಸೇ ಯಥಾರ್ಥ ಸಮಜ್ ಖುಷಿ ಮೇ ರೆಹನಾ. ಇವತ್ತು ನಾವು ಏನು ಮಾತಾಡ್ತಾ ಇದ್ದೀವಿ ಇದು 5000 ವರ್ಷದ ನಂತರ ಮತ್ತೆ ರಿಪೀಟ್ ಆಗ್ತದೆ. ನಾವು ಏನೀಗ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ ಇದು ಮಾಡಲ್ಪಟ್ಟ ನಾಟಕ ಇರೋದ್ರಿಂದ, ಫಿಕ್ಸ್ಡ್ ಮತ್ತು ಪ್ರೀ ರೆಕಾರ್ಡೆಡ್ ಇರೋದ್ರಿಂದ, ರೀಪ್ಲೇ ಆಗ್ತಾ ಇರೋದ್ರಿಂದ ಬಾಬಾ ಹೇಳ್ತಾರೆ ನಾವು ಈಗ ಮಾತನಾಡುವುದನ್ನು ಮತ್ತೆ 5000 ವರ್ಷದ ನಂತರವೂ ಮಾತಾಡ್ತೀವಿ. ಇದನ್ನು ಯಥಾರ್ಥ ತಿಳ್ಕೊಂಡು ಬಹಳ ಖುಷಿಯಲ್ಲಿರ್ಬೇಕು. ಸೇಮ್ ರೆಕಾರ್ಡಿಂಗ್ ಪ್ಲೇ ಆಗ್ತಾ ಇದೆ, ಇದರಲ್ಲಿ ನಂದು ಏನೂ ಇಲ್ಲ, ಯಾರ್ದೂ ಏನೂ ಇಲ್ಲ ಅಂದಮೇಲೆ ಯಾರ್ದೂ ಏನೂ ಮಹತ್ವಕ್ಕೆ ಇಲ್ಲ.
ಅರ್ಥಾತ್ ನಾನು ಇಷ್ಟು ಮಾಡಿದೆ ಅಷ್ಟು ಮಾಡಿದೆ ಏನೆಲ್ಲ ತ್ಯಾಗ ಮಾಡಿದೆ ದುಡ್ಕೊಂಡೆ ಪಡ್ಕೊಂಡೆ ನಾ ಭಾಳ ಕಷ್ಟಪಟ್ಟೀನಿ ಅಂತೀವಿ. ಇದು ಏನೂ ಇಲ್ಲಿದೆಲ್ಲ ಡ್ರಾಮಾದ ಮೂಲಕ ಆಗಿದೆ. ಅಂದರೆ ಒಬ್ಬ ಹೀರೋ, ನಾನು ನಾಟಕದ ಹೀರೋ ಅಂತ ಹೇಳ್ತಾನೆ, ಆ ನಾಟಕದಲ್ಲಿ ಅಥವಾ ಅವನು ಮಾಡುವಂಥ ಫಿಲಮ್ನಲ್ಲಿ ಫಿಲಮ್ನ ಶುರುವಿಂದ ಹಿಡ್ಕೊಂಡು ಕೊನೆಯವರೆಗೂ ದುಡಿತಾನೆ, ಭಾಳ ಕಷ್ಟಪಡ್ತಾನೆ, ಭಾಳ ಫೈಟ್ ಮಾಡ್ತಾನೆ. ಎಲ್ಲ ಪರಿಶ್ರಮ ಪಟ್ಟ ಮೇಲೆ ಅವನು ಒಬ್ಬ ಒಳ್ಳೆಯ ಒಂದು ಸ್ಥಿತಿಯನ್ನು ಹೊಂದುತ್ತಾನೆ, ಅಥವಾ ರಾಜ್ಯ ಪಡಿತಾನೆ, ಅಥವಾ ವಿಜಯಿ ಆಗ್ತಾನೆ. ಆಗ ನಾಟಕ ಎಂಡ್ ಆಗ್ತದೆ, ಫಿಲಮ್ ಮುಗೀತದೆ. ಆಗ ಹೀರೋ ಅಂತಾನೆ, ನಾ ಇಷ್ಟೆಲ್ಲ ಫಿಲ್ಮ್ನೊಳಗೆ ಕಷ್ಟಪಟ್ಟೀನಿ, ಮತ್ತು ಇದನ್ನೆಲ್ಲ ಬಿಟ್ಟು ನಾ ಹೆಂಗೆ ಹೋಗಲಿ, ಫಿಲ್ಮ್ ಮುಗಿಸ್ಬೇಡ್ರಿ, ಇದು ನನಗೆ ಬೇಕು, ನಾನು ಇಷ್ಟೋತನ ಭಾಳ ಕಷ್ಟಪಟ್ಟೀನಿ ಅಂತಂದ್ರೆ ಏನಂತಾರೆ, ಹುಚ್ಚ, ನೀ ಏನೇ ಮಾಡಿದ್ದು ನಾಟಕದಾಗ ಮಾಡಿ, ಫಿಲಮ್ನಾಗ ಮಾಡಿ, ಫಿಲ್ಮ್ನಾಗ ನೀ ವಿಜಯ ಆಗಬೇಕಾಗಿತ್ತು, ವಿಜಯ ಆಗಿದೆ, ಈಗ ನಾಟಕ ಮುಗೀತು ಅಂತ. ಹಾಗೆ ನಾವು ಈ ನಾಟಕದ ರಹಸ್ಯ ತಿಳ್ಕೊಂಡಿಲ್ಲ ಅಂದರೆ ನಮ್ಮೆಲ್ಲ ಸಮಯವನ್ನು ಈ ನಾಟಕದಲ್ಲಿ ಫೇಮಸ್ ಆಗೋದ್ರಲ್ಲಿ, ಈ ನಾಟಕದಲ್ಲಿ ಕೂಡಿಡೋದ್ರಲ್ಲಿ, ಈ ನಾಟಕದ ಒಂದು ಸೀನ್ಗಳಲ್ಲಿ ನಮ್ಮ ಹೆಸರು ಮಾಡ್ಕೊಳ್ಬೇಕಂತನೋ ಅಥವಾ ಏನಾದರೂ ಪಡ್ಕೋಬೇಕು, ಏನೋ ಆಗಬೇಕು ಅಂತ ಇಂಥ ವ್ಯರ್ಥದಲ್ಲಿ ನಾವು ಸಿಕ್ಕಾಕೊಂಡು ನಾಟಕದಲ್ಲಿ ಇದ್ದೂ ಕೂಡ ದುಃಖಿ ಆಗ್ತೀವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾಟಕದಲ್ಲಿ ಇದ್ದೂ ಸುಖದ ಅನುಭವ, ತಿಂದ್ರಿ ಸುಖದ ಅನುಭವ ಮಾಡಬೇಕು ಅಂತಂದರೆ ಈ ನಾಟಕವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಸದಾ ಖುಷಿಯಲ್ಲಿರಬೇಕು ಅಂತಾರೆ ಬಾಬಾ. ಇಂದಿನ ಮುರಳಿಯ ವರದಾನ್, अपने श्रेष्ठ जीवन द्वारा परमात्मा ज्ञान का प्रत्यक्ष प्रूफ देने वाले माया प्रूफ भव. ತಮ್ಮ ಶ್ರೇಷ್ಠ ಜೀವನದ ಮೂಲಕ ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರೂಫನ್ನು ಕೊಡುವಂತಹ ಮಾಯಾ ಪ್ರೂಫ್ ಆಗ್ರಿ. ಮಾಯಾ ಪ್ರೂಫ್ ಹೇಗೆ ವಾಟರ್ ಪ್ರೂಫ್ ವಾಚ್ ಇರ್ತವೆ, ನೀರಲ್ಲಿ ಬಿದ್ದರೂ ಕೂಡ ಅದು ಕೆಡೋದಿಲ್ಲ, ಹಾಗೆ ಮಾಯಾ ಪ್ರೂಫ್ ಆಗ್ರಿ. ಅಂದರೆ ಮಾಯೆ ನಮ್ಮ ಮೇಲೆ ಏನೇ ಮಾಡಿದರೂ ಕೂಡ ಅದರ ಪ್ರಭಾವ ಆಗದಂತೆಯೇ ತಮ್ಮ ಸ್ಥಿತಿಯನ್ನು ಮಾಡಿಕೊಳ್ಳೋದಕ್ಕಾಗಿ ಬಾಬಾ ಹೇಳ್ತಾರೆ, ತಮ್ಮ ಶ್ರೇಷ್ಠ ಜೀವನದ ಮೂಲಕ ಪರಮಾತ್ಮ ಜ್ಞಾನದ ಪ್ರತ್ಯಕ್ಷತಾ ಪ್ರೂಫ್ ಆಗುವಂತಹ ಮಾಯಾ ಪ್ರೂಫ್ ಆಗ್ರಿ. ಅಂದರೆ ಭಗವಂತ ವಿಶ್ವ ನಾಟಕದಲ್ಲಿ ಬಂದಿದ್ದಾರೆ, ಅವರು ಕೊಟ್ಟಂಥ ಜ್ಞಾನದ ಮೇಲೆ, ಜ್ಞಾನದ ಆಧಾರದ ಮೇಲೆ ಭಗವಂತ ಬಂದಿರೋ ಪ್ರೂಫನ್ನು ನೀವು ಅನುಭವ ಮಾಡಿಸ್ಬೇಕು. ಯಾಕೆಂದರೆ ಭಗವಂತ ಬಂದಾನನ್ಲಿಕ್ಕೆ ಏನು ಪ್ರೂಫ್ ಇದೆ ಅಂತಂದರೆ ಅವರು ಕೊಟ್ಟಿರುವಂತಹ ಈ ಶ್ರೇಷ್ಠ ಅಮೂಲ್ಯ ಜ್ಞಾನ, ಈ ಜ್ಞಾನವೇ ಭಗವಂತ ಈ ನಾಟಕದಲ್ಲಿ ಬಂದಿದ್ದಾರನ್ಲಿಕ್ಕೆ ಪ್ರೂಫ್ ಆಗಿದೆ. ಇಲ್ಲ ಅಂತಂದರೆ ಇಂತಹ ಶ್ರೇಷ್ಠ ಜ್ಞಾನ ಪರಮಾತ್ಮನ ಹೊರತು ಬೇರೆ ಯಾರೂ ಕೊಡೋದಕ್ಕೆ ಸಾಧ್ಯವಿಲ್ಲ. स्वयं को परमात्मा ज्ञान का प्रत्यक्ष प्रमाण व प्रूफ समझने से माया प्रूफ बन जाएंगे. ತಮಗೆ ತಾವು ಪರಮಾತ್ಮನ ಜ್ಞಾನದ ಪ್ರತ್ಯಕ್ಷ ಪ್ರಮಾಣ ಅಥವಾ ಪ್ರೂಫ್ ಅಂತ ತಿಳ್ಕೊಂಡಾಗ್ಲೇ ನೀವು ಮಾಯಾ ಪ್ರೂಫ್ ಆಗಲಿಕ್ಕೆ ಸಾಧ್ಯ. ಪ್ರತ್ಯಕ್ಷ ಪ್ರೂಫ್ ಹೇ ಆಪ್ಕಿ ಶ್ರೇಷ್ಠ ಜೀವನ್. ಭಗವಂತ ಬಂದಿದ್ದಾರನ್ಲಿಕ್ಕೆ ಏನು ಸಾಕ್ಷಿ? ಅವರು ಕೊಡುವಂಥ ಜ್ಞಾನ. ಅವರು ಕೊಟ್ಟಿರುವಂಥ ಜ್ಞಾನದ ಆಧಾರದ ಮೇಲೆ ನಾನು ನಡೀತಿದ್ದೀನಿ, ಅವರು ಜ್ಞಾನ ಪಡ್ಕೊಂಡಿದ್ದೀನಿ ಅನ್ಲಿಕ್ಕೆ ಏನು ಪ್ರೂಫ್? ನನ್ನ ಶ್ರೇಷ್ಠ ಜೀವನ. ಅಂದರೆ ಇಂಥ ಶ್ರೇಷ್ಠ ಜ್ಞಾನ ಪಡ್ಕೊಂಡ್ಮೇಲೆ ಜೀವನನೂ ಏನಾಗಬೇಕಾಗಿದೆ? ಶ್ರೇಷ್ಠ. सबसे बड़ी असंभव से संभव होने वाली बात ಪ್ರವೃತ್ತಿ ಮೇ रहते ಪರವೃತ್ತಿ ಮೇ रहना. ಎಲ್ಲಕ್ಕಿಂತ ಬಹಳ ಅಂಡರ್ಲೈನ್ ಹಾಕ್ಕೊಳ್ಳುವಂಥ ಮಹಾವಾಕ್ಯ ಇದು. ಎಲ್ಲಕ್ಕಿಂತ ಬಹಳ ದೊಡ್ಡ ಅಸಂಭವದಿಂದ ಸಂಭವ ಆಗ್ತದೆ. ಅಸಾಧ್ಯ ಇಲ್ಲ ಅಂದ್ಕೊಂಡಿದ್ವಲ್ಲ, ಆ ಮಾತು ಸಾಧ್ಯ ಆಗ್ತದೆ. ಯಾವುದು ಅಂದರೆ ಪ್ರವೃತ್ತಿಯಲ್ಲಿದ್ದು ಕೂಡ ಪರವೃತ್ತಿ ಮೇ रहना. ಅಂದರೆ ಪ್ರವೃತ್ತಿ, ಸಂಸಾರ, ಗೃಹಸ್ಥ ಜೀವನದಲ್ಲಿ ಇದ್ದೂ ಕೂಡ ಅದರಿಂದ ಬುದ್ಧಿ ಪರೆ ಮಾಡಿಕೊಂಡಿರುವಂಥ ಸ್ಥಿತಿ ಇದೆಯಲ್ಲ, ಇದು ಬಹಳ ಶ್ರೇಷ್ಠವಾದಂತಹ ಪ್ರಾರಬ್ಧ, ಬಹಳ ಅಸಂಭವ ಆದರೆ ಬಾಬಾರ ನಾಲೆಜಿಂದ ಸಂಭವ ಆಗ್ತದೆ. ದೇಹ और देह की दुनिया के संबंधों से पर रहना, पुराने शरीर की आँखों से पुरानी दुनिया की वस्तुओं को देखते हुए न देखना. अंडरलाइन, ದೇಹದ ಜಗತ್ತಿನ ಸಂಬಂಧಗಳಿಂದ ಪರೆ ನ್ಯಾರ ಆಗಿರಬೇಕಾಗಿದೆ. ಯಾಕೆ ಅಂದರೆ ಈ ಹಳೆಯ ಶರೀರದ ಕಣ್ಣುಗಳಿಂದ ಏನೆಲ್ಲ ಈ ಹಳೆಯ ಜಗತ್ತನ್ನು, ವಸ್ತುಗಳನ್ನು, ವ್ಯಕ್ತಿಗಳನ್ನು ನೋಡ್ತಾ ಇದ್ದೀರಿ, ಅದನ್ನು ನೋಡಿಯೂ ನೋಡದಂತೆ ಇರಿ. ಅನೇಕ ಬಾರಿ ನಾವು ಫಿಲಮ್ ನೋಡ್ತೀವಿ, ಅದು ನಾವು ಟಿ ವಿ ನೋಡ್ತಾ ಚಾನಲ್ ಚೇಂಜ್ ಮಾಡ್ತಾ ಹೋದ್ವಿ, ಅಲ್ಲೊಂದು ಫಿಲ್ಮ್ ಪ್ಲೇ ಆಗ್ತಾ ಇರ್ತದೆ ಒಂದು ಚಾನಲ್ನಲ್ಲಿ. ಆಗ ನೋಡ್ತಾ ಹೀಗಂತೀವಿ, ಈ ಫಿಲ್ಮ್ ಅಂತೂ ನಾನು ಭಾಳ ಸರಿ ನೋಡಿನಪ್ಪ,
ಇದು ಬೇಡ, ನನಗೆ ಹೊಸ ಥರ ಬೇಕು ಅಂತ ಹೀಗಂತೀವಲ್ಲ, ಆ ಫಿಲ್ಮನ್ನು ನಾವು ರಿಜೆಕ್ಟ್ ಮಾಡ್ತೀವಿ ಮತ್ತು ಚಾನಲ್ ಚೇಂಜ್ ಮಾಡ್ತೀವಿ. ಹಾಗೆ ಬಾಬಾ ಹೇಳ್ತಾರೆ, ಇದು ನಾಟಕ ಇದೆ, ಅದು ಹಳೆಯ ನಾಟಕ, ಅರ್ಥಾತ್ ನಾಟಕದ ಎಂಡ್ ಆಗುವ ಟೈಮ್ ಬಂದಿದೆ ಮತ್ತು ನಾಟಕದ ಸೀನ್ರೀಸ್ ಕಲಿಯುವುದಿರೋದ್ರಿಂದ ಇಲ್ಲಿ ಏನೇ ಇದೆ ಈ ನಾಟಕ ಮುಗಿಲಿಕ್ಕೆ ಬಂದಿದೆ, ಇಲ್ಲಿ ಏನೇ ಕಾಣಿಸ್ತಾ ಇದೆ ಸುಂದರ ಅಥವಾ ಅಥವಾ ಬಹಳ ಕೆಟ್ಟದ್ದು, ಇದೆಲ್ಲ ನಾಟಕದಲ್ಲೇ ಇದೆ. ಅದಕ್ಕೆ ಈ ಹಳೆಯ ಶರೀರದ ಕಣ್ಣುಗಳಿಂದ ಏನೆಲ್ಲ ನೋಡ್ತಿದ್ದೀರಿ, ಇದು ನಾಟಕದ ವಸ್ತುಗಳನ್ನು ನೋಡ್ತಾ ಇದ್ದೀರಿ, ಇವನ್ನ ನೋಡದಂತೀರಿ. ಅಂದರೆ ಭಾಳ ಕೆಟ್ಟ ಅನಿಸಿದೆ, ಇದು ನಾಟಕದಲ್ಲಿನೇ, ಇದೇನು ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಾರೆ ಬಾಬಾ. ಏನೆಲ್ಲ ನೀವು ಪಡ್ಕೊಂಡಿದ್ದೀರಿ ನಾಟಕದೊಳಗೆ, ನಾಟಕದಲ್ಲಿ ಸಿಕ್ಕಿದೆ, ನಾಟಕ ಮುಗಿದ ಮೇಲೆ ಎಲ್ಲ ಸಮಾಪ್ತ ಆಗ್ತದೆ, ಅದಕ್ಕೆ ನಾ ಭಾಳ ಪಡ್ಕೊಂಡೀನಿ ಅನ್ನುವಂಥದ್ದನ್ನು ಕೂಡ ನಿಮಗೆ ಸ್ಥೂಲ ವಸ್ತುವಿನ ನಶೆಯೂ ಕೂಡ ಇರಬಾರ್ದು. ಅರ್ಥಾತ್ ಸಂಪೂರ್ಣ ಪವಿತ್ರ ಜೀವನ ಮೇ ಚಲನ. ಸಂಪೂರ್ಣ ಪವಿತ್ರ ಜೀವನ ಅಂದರೆ ಆತ್ಮದ ಸತ್ಯದಲ್ಲಿ ಇದ್ದುಕೊಂಡು ಜೀವನ ಮಾಡೋದು, ಅವಿನಾಶಿ ಆತ್ಮನ ಅವಿನಾಶಿ ಪ್ರಾಪ್ತಿ ಅನುಭವ ಮಾಡ್ತಾ ಜೀವನ ಮಾಡೋದು. ಯಹಿ ಪರಮಾತ್ಮ ಕೋ ಪ್ರತ್ಯಕ್ಷ ಕರ್ನೆ ಮಾಯಾ ಪ್ರೂಫ್ ಬನ್ನೆ ಕಾ ಸಹಜ ಸಾಧನೆ ಹೇ. ಇದೇ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡುವಂತಹ ಮತ್ತು ಮಾಯೆಗೆ ವಶಭೂತ ಆಗದೆ, ಮಾಯೆಗೆ ಪ್ರಭಾವಿತ ಆಗದೆ, ಮಾಯೆಗೆ ಸಿಲುಕಿಕೊಳ್ಳದೆ ಮಾಯಾ ಪ್ರೂಫ್ ಆಗುವಂಥ ಸಹಜ ಸಾಧನ ಆಗಿದೆ. ಸ್ಲೋಗನ್, ಅಟೆನ್ಷನ್ ರೂಪಿ ಪೆಹರೆದಾರ್ ಟೀಕ್ ಹೇ ತೋ ಅತೀಂದ್ರಿಯ ಸುಖ ಕಾ ಖಜಾನಾ ಖೋ ನಹಿ ಸಕ್ತಾ. ಅಂಡರ್ಲೈನ್, ಬಾಬಾ ಹೇಳ್ತಾರೆ, ಯಾವತ್ತಿಗೂ ಗಮನ, ಅಟೆನ್ಷನ್ ಅನ್ನುವಂತಹ ಚೌಕಿದಾರ್, ಪೆಹರೆದಾರ್ ಅಥವಾ ವಾಚ್ಮ್ಯಾನ್ ಸರಿ ಇದ್ದಾತಂದರೆ ಅತೀಂದ್ರಿಯ ಸುಖದ ಖಜಾನೆಯನ್ನು ನೀವೆಂದೂ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಂಗಮ ಯುಗದಲ್ಲಿ ಚೋರಿ ಆಗ್ತದೆ. ಅತೀಂದ್ರಿಯ ಸುಖ ಯಾವುದು ಬಾಬಾನಿಂದ ಪ್ರಾಪ್ತ ಆಗಿದೆ, ಇದು ಯಾವಾಗ ನನ್ನಿಂದ ದೂರ ಆಗ್ತದೋ ಗೊತ್ತಿಲ್ಲ. ಅದಕ್ಕಾಗಿ ಏನಿರಬೇಕು, ಸದಾ ಗಮನ್, ಸದಾ ಟೆನ್ಷನ್, ಏನು ಸಮಯ ನಡೀತಾ ಇದೆ, ಏನು ನನಗೆ ಪ್ರಾಪ್ತ ಆಗಿದೆ, ಅಥವಾ ಇದು ನಾಟಕ ಇದೆ, ಈ ನಾಟಕದಿಂದ ನನಗೇನೂ ಪ್ರಾಪ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಬಾಬಾರ ಸತ್ಯ ನಾಲೇಜಿಂದ ಏನು ಅತೀಂದ್ರಿಯ ಸುಖ ಪ್ರಾಪ್ತ ಆಗಿದೆ, ಇದೇ ನನ್ನ ಶ್ರೇಷ್ಠ ಪ್ರಾರಬ್ಧ ಪ್ರಾಪ್ತಿ ಅನ್ನುವಂಥದ್ದೇನಿದೆಯಲ್ಲ, ಇದು ಎಂದಿಗೂ ಕಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅವ್ಯಕ್ತಿ ಶಾರೆ ಕಂಬೈನ್ಡ್ ರೂಪ್ ಕಿ ಸ್ಮೃತಿ ಸೇ ಸದಾ ವಿಜಯಿ ಬನೋ. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗ್ರಿ. ಬಾಬಾ ಕೋ ಕಂಪ್ಯಾನಿಯನ್ ತೋ ಬನಾಯ, ಅಬ್ ಉಸೆ ಕಂಬೈನ್ಡ್ ರೂಪ್ ಮೇ ಅನುಭವ ಕರೋ. ಬಾಬಾರವರನ್ನು ನಿಮ್ಮ ಸಂಗಾತಿ ಮಾಡ್ಕೊಂಡಿರಲ್ಲ, ನಿಮ್ಮವರನ್ನಾಗಿ ಮಾಡ್ಕೊಂಡಿದ್ದೀರಲ್ಲ, ಅಂದಮೇಲೆ ಈಗ ಕಂಬೈನ್ಡ್ ರೂಪದ ಅನುಭವನೂ ಮಾಡ್ರಿ. ಇಸ್ ಅನುಭವ ಕೋ ಬಾರ್ ಬಾರ್ ಸ್ಮೃತಿ ಮೇ ಲಾತೆ ಲಾತೆ ಸ್ಮೃತಿ ಸ್ವರೂಪ ಬಂಜಾವೋ. ಈ ಅನುಭವವನ್ನು ಸದಾ ನೆನಪು ಮಾಡ್ಕೊಳ್ತಾ ಸ್ಮೃತಿ ಸ್ವರೂಪರು ಆಗ್ರಿ. ಬಾರ್ ಬಾರ್ ಚೆಕ್ ಕರೋ ಕಿ ಕಂಬೈನ್ಡ್ ಹೂ ಯಾ ಕಿನಾರಾ ತೋ ನಹಿ ಕರ್ಲಿಯಾ. ಬಾಬಾ ಹೇಳ್ತಾರೆ, ಪದೇ ಪದೇ ಚೆಕ್ ಮಾಡ್ಕೊಳ್ರಿ, ನಾನು ಬಾಬಾನ ಜೊತೆ ಕಂಬೈನ್ಡ್ ಇದ್ದೀನಲ್ಲ, ಬಾಬಾರ ನೆನಪು ಕಂಬೈನ್ಡ್, ಬಾಬಾರ ಜ್ಞಾನದ ಸ್ಮೃತಿಯೂ ಕೂಡ ಕಂಬೈನ್ಡ್ ಸ್ಥಿತಿ. ಅಂದಮೇಲೆ ಚೆಕ್ ಮಾಡ್ಕೊಳ್ರಿ. ಜಿತ್ನಾ ಕಂಬೈನ್ಡ್ ರೂಪ್ ಕಾ ಅನುಭವ ಬಢಾತೆ ಜಾಯಂಗೆ ಉತ್ನಾ ಬ್ರಾಹ್ಮಣ ಜೀವನ್ ಬಹುತ್ ಪ್ಯಾರಿ ಮನೋರಂಜಕ್ ಅನುಭವ ಹೋಗಿ. ಎಷ್ಟು ನೀವು ತಂದೆ ಜೊತೆಗೆ, ಜ್ಞಾನದ ಜೊತೆಗೆ ಕಂಬೈನ್ಡ್ ರೂಪದ ಅನುಭವವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತೀರಿ, ಅಷ್ಟು ಈ ಬ್ರಾಹ್ಮಣ ಜೀವನ ಭಾಳ ಪ್ರಿಯ ಅನ್ನಿಸ್ತದೆ, ಭಾಳ ಮನೋರಂಜನೆ ಅನುಭವ ಆಗ್ತದೆ ಅಂತಾರೆ ಬಾಬಾ. ಅಂಡರ್ಲೈನ್, ಎಷ್ಟು ನೀವು ಬಾಬನ ಜೊತೆ ಕಂಬೈನ್ಡ್ ರೂಪದ ಅನುಭವ ಮಾಡ್ತೀರಿ, ಅಷ್ಟು ಈ ಬ್ರಾಹ್ಮಣ ಜೀವನ ನಿಮಗೆ ಬಹಳ ಪ್ರಿಯ ಮನೋರಂಜನೆಯ ಅನುಭವ ಆಗ್ತದೆ. ಓಂ ಶಾಂತಿ.